ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಕಾಂಗ್ರೆಸ್ ಮನೆಯಲ್ಲಿನ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ. ಅದಕ್ಕೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಒಂದು ಅಂತಿಮ ಚುಕ್ಕಿ ಬಿದ್ದಿಲ್ಲ. ಕಾಂಗ್ರೆಸ್ನ ಆಂತರಿಕ ವೈಷಮ್ಯ, ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಆರೋಪಗಳು, ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಕೆಪಿಸಿಸಿಯ ರಾಜ್ಯ ಮುಖ್ಯ ವಕ್ತಾರರಾಗಿರುವಂತಹ ನಟರಾಜ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ? ಥ್ಯಾಂಕ್ ಯು ವೆರಿ ಮಚ್. ಸರ್, ಹೇಗೆ ನಡೀತಾ ಇದೆ ಕಾಂಗ್ರೆಸ್ನ ರಾಜಕೀಯ? ಏನೆಲ್ಲ ಕಾರ್ಯತಂತ್ರಗಳನ್ನ ಮಾಡ್ತಾ ಇದ್ರಿ? ಇಷ್ಟೆಲ್ಲ ಆರೋಪ, ಇಷ್ಟೆಲ್ಲ ಗೊಂದಲ, ಇಷ್ಟೆಲ್ಲ ಆಂತರಿಕ ವೈಷಮ್ಯ, ನಿಮ್ಮ ನಾಯಕರ ಲೂಸ್ ಟಾಕಿಗೆ ಕಡಿವಾಣ ಹಾಕುವಂತಹ ಒಂದು ಕೆಲಸವೇ ನಿಮ್ಮಿಂದ ಆಗ್ತಾ ಇಲ್ವಲ್ಲ? ಇಲ್ಲ, ಈಗ ನಿಮ್ಮ ಮಾತಲ್ಲಿ ಎರಡು ಮಾತು, ಒಂದು ಗೊಂದಲ ಮತ್ತು ಆಂತರಿಕ ವೈಷಮ್ಯ. ಖಂಡಿತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ನಾಯಕರಲ್ಲಿ ಅದಿಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ಅದಿಲ್ಲ. ಯಾಕಂದರೆ ನಾನು ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕುರಿತಾಗಿ, ಮಾನ್ಯ ಡಿ ಕೆ ಶಿವಕುಮಾರ್ನ ಕುರಿತಾಗಿ ಇಬ್ಬರ ಜೊತೆನೂ ನಾನು ಒಡನಾಟ 2 ದಶಕಗಳಿಂದ ಜಾಸ್ತಿ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಆಚೆಗಡೆ ನೀವು ಹೇಳ್ದಂಗೆ ಅವರ ಬೆಂಬಲಿಗರು ಕೆಲವರು ಏನೋ ಹೇಳಿಕೆಗಳು ಕೊಡ್ತಾರೆ, ಅದರಿಂದ ಸ್ವಲ್ಪ ಗೊಂದಲ ಮೂಡ್ತದೆ ಅಂತ ಅನಿಸಿದ್ರೂ ಕೂಡ ಅದು ಅನಗತ್ಯ. ಐ ಅಗ್ರಿ. ಕೆಲವು ನಾಯಕರುಗಳು ತುಂಬ ಪ್ರೀತಿಯಿಂದ, ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅನ್ನೋ ಬಯಸುವಂಥ ಕೆಲವು ಶಾಸಕರಿದ್ದಾರೆ, ಎಲ್ಲ ಶಾಸಕರಿದ್ದಾರೆ. ಆದರೆ ಒಂದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಸ್ಪಷ್ಟ ಶಾಸಕಾಂಗ ಪಕ್ಷ ಸಭೆ ತೀರ್ಮಾನ ಆಗಿ ಹೈಕಮಾಂಡ್ ಮುದ್ರೆ ಒತ್ತದ ಮೇಲೆ ನಾವು ಅದು ಚರ್ಚೆಗೆ ಬರೋಕ್ಕೆ ಸಾಧ್ಯ ಇಲ್ಲ, ಬರಬಾರ್ದು. 2008ರಿಂದ 2013ವರೆಗೆ ಬಿಜೆಪಿ ಸರ್ಕಾರದಲ್ಲಿ 3 ಮುಖ್ಯಮಂತ್ರಿಗಳಾಗಿ ಯಾವ ರೀತಿಯ ಗೊಂದಲ ಆಯಿತು, ಯಾವ ರೀತಿಯ ಅಭಿವೃದ್ಧಿಗೆ ಹಿನ್ನಡೆ ಆಯಿತು, ರಾಜ್ಯ ತುಂಬ ಅಧೋಗತಿಗೆ ಹೋಗಿತ್ತು ಆ 5 ವರ್ಷಗಳ ಕಾಲ. ಆ ರೀತಿ ಆಗಕೂಡದು. ಈ ಥರ ಚರ್ಚೆಗಳು ಬರೋದ್ರಿಂದ ಏನು ಶಾಸಕಾಂಗದಲ್ಲಿ ಮತ್ತು ಕಾರ್ಯಾಂಗದಲ್ಲಿ ಗೊಂದಲ ಉಂಟಾಗುತ್ತೆ, ಆಗಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಒಟ್ಟಾಗಿ, ನೀವೇ ನೋಡಿದ್ರಿ, ಬ್ರೇಕ್ಫಾಸ್ಟ್ ಮಾಡಿ ಅವ್ರ ಮನೆಗೆ ಇವ್ರ ಮನೆಯವ್ರಿಗೆ ಹೋಗಿ ಆ ಥರ ಇಲ್ಲ ಅಂತ ಒಂದು ಸಂದೇಶವನ್ನು ಕಾರ್ಯಕರ್ತರಿಗೆ, ಜನಸಾಮಾನ್ಯರಿಗೆ, ವಿರೋಧ ಪಕ್ಷದವರಿಗೆ, ಈವನ್ ಮಾಧ್ಯಮದವರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವಿಬ್ಬರು ಒಟ್ಟಾಗಿದ್ದೀವಿ, ಯಾವ ರೀತಿಯ ಗೊಂದಲ ಇಲ್ಲ. ಆದರೆ ಏನಾದರೂ ತೀರ್ಮಾನ ಇದ್ದರೆ ಹೈಕಮಾಂಡ್ ಹೇಳ್ದಂಗೆ ನಾವು ನಡ್ಕೊಂತೀವಿ ಅಂತ ಇಬ್ಬರೂ ಹೇಳಿದ್ದಾರೆ. ಸರ್, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಇಬ್ಬರು ನಾಯಕರನ್ನ ಒಗ್ಗಟ್ಟಿನಿಂದ ಇರಬೇಕು ಅನ್ನುವಂತಹ ಪ್ರದರ್ಶನಕ್ಕೋಸ್ಕರ ಬೃಹನ್ ನಾಟಕವನ್ನ ಮಾಡಿರೋದು ನಿಮ್ಮ ಪಕ್ಷಕ್ಕೋಸ್ಕರವಾಗಿ ರಾಜಕೀಯ ಸಲಹಾ ಸಂಸ್ಥೆ ಏನ್ ಮಾಡಿತ್ತು, ಆ ಸಂಸ್ಥೆ ಮಾಡಿರುವಂತಹ ಬೃಹನ್ ನಾಟಕ ಇಡೀ ರಾಜ್ಯ ನೋಡಿದೆ ಅಂತ. ಸೊ ಅದಾದ ಬಳಿಕವೂ ಕೂಡ ಈ ಉಭಯ ನಾಯಕರಲ್ಲಿ ಆಂತರಿಕ ವೈಷಮ್ಯ, ಭಿನ್ನಾಭಿಪ್ರಾಯ, ಭಿನ್ನಮತ ಎಲ್ಲವೂ ಇದ್ದದ್ದು ಗೊತ್ತೇ ಇದೆ. ಸೊ ಈಗ ಬ್ರೇಕ್ಫಾಸ್ಟ್ ಮೀಟಿಂಗು, ನಾಟಿ ಕೋಳಿ, ಇಡ್ಲಿ ಸಾಂಬಾರು, ಉಪ್ಪಿಟ್ಟು ಇದೆಲ್ಲ ಆಗ್ತಾ ಇದೆ. ಇಲ್ಲ, ಈಗ ನಿಮ್ಮ ಮಾತಲ್ಲಿ ಒಂದಂತೂ ಸ್ಪಷ್ಟ. ನಾನೇನು ಹೇಳಬಲ್ಲೆ ಅಂದರೆ, ಚುನಾವಣೆಗೆ ಮುಂಚೆನೂ ಕೂಡ ಇಬ್ಬರು ನಾಯಕರು ಒಂಥರ ಅತಿರಥ ಮಹಾರಥರಿದ್ದಂಗೆ. ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲೂ ಕೂಡ BJP JDS ಅಲ್ಲಿ ಯಾವ ನಾಯಕತ್ವ ಇಲ್ಲ, ಅಲ್ಲಿ ನಾಯಕತ್ವದ ಕೊರತೆ ಇದೆ. ನಮ್ಮಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರು, ಅದೇ ರೀತಿಯಾಗಿ ಮಾನ್ಯ ಪರಮೇಶ್ವರವರು, ಮಾನ್ಯ ಖರ್ಗೆ ಸಾಹೇಬರು, ಆದಿಯಾಗಿ ಸುಮಾರು 15 ಜನ ಹಿರಿಯ ನಾಯಕರುಗಳು, ಅನುಭವಿಗಳು, ಜ್ಞಾನಿಗಳು, ತಮ್ಮ ಸೀನಿಯಾರಿಟಿ ಇರ್ತಕ್ಕಂಥವ್ರು, 6 ಬಾರಿ 8 ಬಾರಿ ಗೆದ್ದಂಥವರು, ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹತೆ, ಕ್ಷಮತೆ, ಯೋಗ್ಯತೆ ಇರ್ತಕ್ಕಂಥವ್ರು ಇದ್ದಾರೆ. ಸೊ ಹಾಗಾಗಿ ಸಹಜವಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರಾಗಬಹುದು, KPCC ಅಧ್ಯಕ್ಷರೇ ಆಗ್ತಾರಾ, ವಿರೋಧ ಪಕ್ಷದ ನಾಯಕರಾಗ್ತಾರಾ, ಸಾಮಾನ್ಯವಾಗಿ ಕಾರ್ಯಕರ್ತರಲ್ಲೂ ಅದು ಅಭಿಪ್ರಾಯ ಇತ್ತು, ಜನಸಾಮಾನ್ಯರಲ್ಲೂ ಅಭಿಪ್ರಾಯ ಇತ್ತು. ಆದರೆ ಯಾವುದೇ ರೀತಿಯ ಅಭಿಪ್ರಾಯ ಇದ್ದರೂ ಕೂಡ ಎಲ್ಲರೂ ಒಟ್ಟಾಗಿ ಹೋಗಿ ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋದೇ ಮಾನ್ಯ ಡಿ ಕೆ ಶಿವಕುಮಾರ್, ಮಾನ್ಯ ಸಿದ್ದರಾಮಯ್ಯನವರ ತತ್ವ. ಹಾಗಾಗಿ ಚುನಾವಣೆಯನ್ನು ಒಟ್ಟಾಗಿ ಹೋದ್ರು, ಚುನಾವಣೆಯನ್ನು ಒಟ್ಟಾಗಿ ಗೆದ್ದರು, ಸರ್ಕಾರವನ್ನು ಒಟ್ಟಾಗಿ ನಡೆಸ್ತಾ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ ನಡೆಸ್ತಾ ಇದ್ದಾರೆ. ಹೌದು, ಕೆಲವ್ರ ಕಡೆ ನಮಗೆ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಕಳೆದ 100 ದಿನಗಳಲ್ಲಿ 50 ದಿನಗಳು ಕೇವಲ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಹೇಳೋದು ಬಿಟ್ಟರೆ ಬೇರೆ ಯಾವ ಹೇಳಿಕೆನೂ ಕೊಡ್ತಿಲ್ಲ. ನಮ್ಮ ನಾಯಕರು, ನಾನು ಒಮ್ಮೆ 2 ಬಾರಿ 3 ಬಾರಿ 5 ಬಾರಿ ಹೇಳಿರ್ಬೋದು, 50 ಬಾರಿ ಮಾನ್ಯ ಆರ್ ಅಶೋಕ್ ಅವ್ರ ಥರ ಅಂತ ಖಂಡಿತ ಹೇಳಿಲ್ಲ. ದಿನ ಎದುರು ಜಪ ಮಾಡ್ತಿದ್ದಾರೆ. ನಾನು ಅನ್ಕೊತೀನಿ ಅವರ ಜಾಸ್ತಿಯ ಹೇಳಿಕೆಯಿಂದಲೇ ಜನಸಾಮಾನ್ಯರಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಬೆಂಬಲಿತ ಆಗ್ತಾ ಇದೆ ಅಂತ ಅನ್ನಿಸ್ತು. ಯಾಕಂದ್ರೆ ನಾನು ಅಂಕಿಅಂಶ ಪ್ರಕಾರ ಹೇಳ್ತಾ ಇದ್ದೀನಿ. ಮಾನ್ಯ ಆರ್ ಅಶೋಕ್ ಅವರು 100 ದಿನಗಳಲ್ಲಿ 50 ದಿನಗಳು ಉಪಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯ ನಿರ್ಗಮನ ಕಾಲ ಬಂದಿದೆ, ಈ ರೀತಿ ಹೇಳಿಕೆಗಳನ್ನೇ ಕೊಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅದು ಅವರು ಯಾವ ರೀತಿಯ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಿಮ್ಮ ಪಕ್ಷದವರು ಅನ್ನೋದು ನಾನು ಅಂತ ಅನಿಸ್ತಿದೆ. ಇಲ್ಲ, ನಾನು ಒಂದು ಸ್ಪಷ್ಟ ಹೇಳ್ತೀನಿ. ಮುಖ್ಯಮಂತ್ರಿ ಯಾವಾಗಲೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಆದರೆ ಈ ರೀತಿ ತಾರಕಕ್ಕೆ BJP ನಾಯಕರು ಮಾಡಿರಲ್ಲ. ಬಾಂಬೆಗೆ ಹೋಗೋದು, ಹೈದರಾಬಾದ್ಗೆ ಹೋಗೋದು, ರೆಸಾರ್ಟಲ್ಲಿ ನಿಂತು ಕೂತ್ಕೊಳ್ಳೋದು, ರಾಜಕಾರಣ ಮಾಡಲ್ಲ, ರೆಸಾರ್ಟ್ ರಾಜಕಾರಣ. ಆ ರೀತಿ ಅಂತೂ ಖಂಡಿತ ಮಾಡಲ್ಲ. ಅಷ್ಟು ಅಶಿಸ್ತು ಕಾಂಗ್ರೆಸ್ ಪಕ್ಷದಲ್ಲಿಲ್ಲ. BJP ಶಿಸ್ತಿನ ಪಕ್ಷ ಅಂತ ಹೇಳ್ಕೊಂಡು ಕೂಡ ಎಷ್ಟು ಅಶಿಸ್ತು ಮಾಡಿದ್ರು. ಮುಖ್ಯಮಂತ್ರಿ ಆವಾಗ ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಅರೆಸ್ಟ್ ವಾರೆಂಟ್ ಇದ್ರೂ ಕೂಡ ಅವ್ರು ರಾಜೀನಾಮೆ ಕೊಟ್ಟಿರಲಿಲ್ಲ. ಕೊನೆಯ ದಿನ ಇನ್ನೇನು ಅರೆಸ್ಟ್ ಆಗ್ತಾರೆ ಅಂದಾಗ ಅವರು ಕುರ್ಚಿ ಬಿಟ್ಟು ಕೆಳಗಿಳಿಬೇಕಾಗಿ ಬಂತು. ಅಂದರೆ ಅಶಿಸ್ತು ಅನ್ನೋದು BJPನಲ್ಲಿದೆ. ಕಾಂಗ್ರೆಸ್ನಲ್ಲಿ
ಆಸೆ ಇರಬಹುದು, ಮುಖ್ಯಮಂತ್ರಿ ಯಾರೋ ಆಗಬೇಕಂತ ಯಾರೋ ಬಯಕೆ ಮಾಡ್ಬೋದು. ಆದರೂ ಕೂಡ ಶಾಸಕಾಂಗ ಪಕ್ಷ ಸಭೆ ಮತ್ತು ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ, ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿದ ಮೇಲೂ ಕೂಡ ಮತ್ತೆ ಅದೇ ಚರ್ಚೆಗೆ ಬರೋದು ಅಷ್ಟು ಸಮಂಜಸ ಅಲ್ಲ. ನೋಡಿ, ಯಾವಾಗ ಅಂದರೆ ಅವರು ಈಗ ಕೆಲವರು ಹೇಳ್ತಾರಲ್ಲ 2.5 ವರ್ಷ ಇತ್ತು, 2.5 ವರ್ಷ ಅಂತ ಮಾತುಕತೆ ಆಗಿತ್ತು ಅಂತ. ಆ ಥರ ಅಧಿಕೃತವಾಗಿ ಮಾನ್ಯ ಖರ್ಗೆ ಸಾಹೇಬರು ಹೇಳಿಲ್ಲ. ಕರ್ನಾಟಕದವರೇ ಮಾನ್ಯ ಖರ್ಗೆ ಸಾಹೇಬರು AICC ಅಧ್ಯಕ್ಷರು. ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು ಅಂತ ಡಿ ಕೆ ಶಿವಕುಮಾರ್ ಒಂದು ಸಂದರ್ಶನದಲ್ಲಿ ನಾನು ಅವ್ರ ಜೊತೆ ಇದ್ದೆ. ಅವ್ರ ಜೊತೆ ಇದ್ದಾಗ ಸಂದರ್ಶನದಲ್ಲಿ ಏನು ಬಂತು, ನಿಮ್ಗೆ ಏನಾರು ಅವಕಾಶಗಳು ಸಿಗ್ತದ ಅಂತ. ನನಗೂ ಏನೋ ಭರವಸೆ ಇದೆ, ಭರವಸೆ ಕೊಟ್ಟಿದ್ದಾರೆ ಹೈಕಮಾಂಡು. ಏನು ಭರವಸೆ ಕೊಟ್ಟಿದ್ದಾರೆ, ಯಾವಾಗ ಕೊಟ್ಟಿದ್ದಾರೆ, ಯಾವಾಗ ಆಗುತ್ತೆ ಅಂತ ಏನು ಆ ಥರ ಒಂದು 2.5 ವರ್ಷ ಆ ಥರ ಯಾವತ್ತೂ ಅವ್ರು ಹೇಳಿಲ್ಲ. ಆದರೆ ಮಾನ್ಯ ಡಿ ಕೆ ಶಿವಕುಮಾರ್ ಅರ್ಹರಿದ್ದಾರೆ, ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹರಿದ್ದಾರೆ, ಕ್ಷಮತೆ ಇದೆ, ಪಕ್ಷಕ್ಕೆ ದುಡಿದಿದ್ದಾರೆ, ನಿಷ್ಠಾವಂತರಿದ್ದಾರೆ, ಸಂಘಟನಾ ಚತುರರಿದ್ದಾರೆ ಅವರು ಕರ್ನಾಟಕದಲ್ಲಿ. ಸೊ ಅದನ್ನು ನೋಡಿಕೊಂಡು ಅವ್ರಿಗೇನಾದರೆ ಬೇರೆ ಬೇರೆ ವಿವಿಧ ಹಂತಗಳಲ್ಲಿ ಅವಕಾಶಗಳು ಕೊಟ್ಟಿದ್ದಾರೆ. 5 ವರ್ಷಗಳಾಗಿ ಅಧ್ಯಕ್ಷರಾದರೂ ಕೂಡ ಇನ್ನೂ ಮುಂದುವರಿದ್ದಾರೆ. 5 ವರ್ಷ ಆಯಿತು ಅಧ್ಯಕ್ಷರಾಗಿ ಅವರು ಮುಂದುವರೆದಿದ್ದಾರೆ. ಉಪಮುಖ್ಯಮಂತ್ರಿ ಆಗಿದ್ದಾರೆ, ಬೆಂಗಳೂರು ಉಸ್ತುವಾರಿ ಇದ್ದಾರೆ, 2 ಪ್ರಮುಖ ಖಾತೆಗಳು ಅವ್ರ ಹತ್ರ ಇದೆ. ಹಾಗಾಗಿ ಅವ್ರಿಗೆ ಸಲ್ಲಬೇಕಾದ ಗೌರವ ಸಿಕ್ಕಿದೆ, ಮುಂದೇನೂ ಸಿಗುತ್ತೆ. ಆದರೆ ಮುಖ್ಯಮಂತ್ರಿ ಅಂತ ಚರ್ಚೆ ನನ್ನಂತಹ ವಕ್ತಾರರಾಗಲಿ, ಒಬ್ಬ ಶಾಸಕ ಆಗಲಿ, ಒಬ್ಬ ಮಾಜಿ ಸಂಸದ ಆಗಲಿ, ಅಥವಾ ಯಾರೋ ಒಬ್ಬರು ನಾಯಕರಾಗಲಿ, ವಿಧಾನ ಪರಿಷತ್ ಸದಸ್ಯ ಆಗಲಿ, ಒಬ್ಬ ನಾಯಕ ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ. ರಾಜ್ಯ ಮಟ್ಟದಲ್ಲ ಅದು. ಆದಾಗ್ಯೂ ಕೂಡ ಏನಾದರೂ ಬದಲಾವಣೆ ಇದ್ದರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಲ್ಲಿವರೆಗೂ ಯಾವುದೇ ನಾಯಕರು, ಯಾವುದೇ ಕಾರ್ಯಕರ್ತರು ನಾವು ನಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಪಕ್ಷದ ಅಭಿಪ್ರಾಯ ಅಂತ ಹೇಳಿ ಮಾಧ್ಯಮಗಳಲ್ಲಿ ಮೂಡಿಸುವಂಥದ್ದು, ಸಾಮಾಜಿಕ ಜಾಲದಲ್ಲಿ ಬರೋ ಥರ ನೋಡ್ಕೊಳ್ಳೋಂಥದ್ದು, ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸುವಂಥ ಕೆಲಸ ಮಾಡಬಾರದು. ಅದು ಶಿಸ್ತಂತ ಅನ್ಸ್ಕೊಳ್ಳಲ್ಲ. ಸರ್, ಮಹಾಗಠಬಂಧನ್ ಬಿಹಾರದಲ್ಲಿ ಗೆದ್ದಿದ್ದಿದ್ರೆ ಬಹುಶಃ ಬದಲಾವಣೆ ಇದಾಗಲೇ ಆಗ ಹೋಗಿತ್ತು ಅನ್ನುವಂಥ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಇತ್ತು ಅಂತ. ಬಿಹಾರದಲ್ಲಿ ಮಹಾಗಠಬಂಧನ್ ಹೀನಾಯವಾಗಿ ಸೋಲ್ತು. ಅದೇ ಕಾರಣಕ್ಕೆ ಅಹಿಂದ ನಾಯಕರನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಧಾರಕ್ಕೆ ಬಂದಿದೆ, ಪೋಸ್ಟ್ಪೋನ್ ಮಾಡ್ತಾ ಇದೆ ಪದೇ ಪದೇ. ಇದು ಏನು ಗೊತ್ತಾ, ನಿಮ್ಮ ಅಭಿಪ್ರಾಯ ಮತ್ತು ಕೆಲವು ತಜ್ಞರ ಅಭಿಪ್ರಾಯ, ಇದು ಕೆಲವರು ವಿಮರ್ಶಕರ ಅಭಿಪ್ರಾಯ ಇದಾಗಿದೆ. ಆದಾಗ್ಯೂ ಕೂಡ ಅಲ್ಲಿ 2 ಥರ ವಿಶ್ಲೇಷಣೆ ಮಾಡ್ಬೋದು. ಚುನಾವಣೆ ಗೆದ್ದಿದ್ದರೆ ಹೌದು, ಇಡೀ ದೇಶದಲ್ಲಿ ಅಹಿಂದ ನಾಯಕತ್ವವನ್ನು ಸೃಷ್ಟಿ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರು ಹೊರಟಿದ್ರು, ಹಿಂದುಳಿದ ವರ್ಗಗಳಿಗೆ ಒಟ್ಟಾಗಿ ಸೇರಿಸಲಿಕ್ಕೆ ರಾಹುಲ್ ಗಾಂಧಿ ಹೊರಟಿದ್ರು, ಅದಕ್ಕಾದ ಗೆಲುವು ಅಂತ ಹೇಳಿ ಅದನ್ನು ಸಂಭ್ರಮಿಸ್ತಾ ಇದ್ರು. ಅದಕ್ಕೆ ಪ್ರೀ ಪ್ಲಾನ್ ಏನು ಹಾಗೆ ಸಿದ್ದರಾಮಯ್ಯನವರನ್ನು OBC ಅಧ್ಯಕ್ಷರನ್ನಾಗಿ ಮಾಡಿದ್ರು? ಇಲ್ಲ, ಅವರು ಈಗ ಸಿದ್ದರಾಮಯ್ಯನವರು ಕಳೆದ 20 ವರ್ಷಗಳ ಮುಂಚೆನೇ ಅಹಿಂದ ನಾಯಕತ್ವವನ್ನು ಈ ಕರ್ನಾಟಕದಲ್ಲಿ ಮಾನ್ಯ ದೇವರಾಜ ಅರಸು ನಂತರ ಇವರು ಕಟ್ಕೊಂಡು ಬಂದಿದ್ದಾರೆ. ಬಟ್ ಆ ಚಳುವಳಿಯನ್ನು ಅವರು ಮುಂದುವರ್ಸ್ಕೊಂಡು ಹೋಗಿಲ್ಲ ಅಥವಾ ಚಾಲ್ತಿಯಲ್ಲಿ ಇಟ್ಕೊಂಡಿಲ್ಲ. ಇಲ್ಲ, ಅದು ನಡೀತಾನೆ ಇರ್ತದೆ. ಅದು ಏನಂದರೆ ಅದು ಎಲ್ಲ ಸಮಯದಲ್ಲೂ ಕಾಣಿಸ್ಬೇಕಂತೇನಿಲ್ಲ. ಚುನಾವಣಾ ಸಮಯದಲ್ಲಿ, ಆಮೇಲೆ ಆಲ್ರೆಡಿ ಅವರು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ರಾಜಕೀಯ ಜೀವನ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾರ್ಯಾರಿಗೆ ಅವಕಾಶಗಳು ಸಿಕ್ಕಿಲ್ಲ, ಯಾವ ಸಮುದಾಯಗಳಿಗೆ ಸಿಕ್ಕಿಲ್ಲ, ಆ ಸಮುದಾಯಗಳ ಗುರುತು ಅವ್ರಿಗಿದೆ. ಆ ಸಮುದಾಯಗಳಿಗೆ ಬರಬೇಕಾದ ಮಾನ್ಯತೆಯನ್ನು ಕೊಡಿಸಲಿಕ್ಕೆ ಅವರು ಎಲ್ಲ ಸಮಯದಲ್ಲೂ ಕೆಲಸ ಮಾಡ್ತಿರ್ತಾರೆ. ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಈ ಬಾರಿ ಅದನ್ನು ತೆಗೆದುಕೊಂಡಿದ್ದು ಭಾಳ ಸಂತೋಷದ ವಿಷಯ. ಯಾಕಂದರೆ ಆ ಥರ ಯಾರ್ಯಾರು ಹಿಂದುಳಿದ ವರ್ಗಗಳಿಗೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ ಅವಕಾಶಗಳನ್ನ ಕೊಡಬೇಕು, ಅವ್ರನ್ನೆಲ್ಲ ಒಟ್ಟಾಗಿ ತರಬೇಕು. ರಾಜಕೀಯ ಪ್ರಾಬಲ್ಯ ಬಂದರೆ ಅವರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಕೂಡ ಮುಂದುವರಿತಾರೆ ಅನ್ನೋ ಒಂದು ಅಭಿಪ್ರಾಯ ರಾಹುಲ್ ಗಾಂಧಿಯವರು ಬಂದಿರೋದು ಸಂತೋಷದ ವಿಷಯ. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಆ ಒಂದು ಕಮಿಟಿಗೆ ಇವರು ಒಬ್ಬರು ಸದಸ್ಯರಾಗಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಅದನ್ನು ಹೋಸ್ಟ್ ಕೂಡ ಮಾಡಿದ್ರು. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವ ದೆಹಲಿಯವರಿಗೆ ಮೆಚ್ಚುಗೆ ಆಗಿದೆ. ಯಾಕಂದರೆ ಕಾಂಗ್ರೆಸ್ ಅಂದರೆ ಸರ್ವ ಜನಾಂಗದ ಪಕ್ಷ ಅಂತ, ಎಲ್ಲರಿಗೂ ಅವಕಾಶ ಕೊಡುವಂಥ ಪಕ್ಷ ಅಂತ. ಇಂಡೈರೆಕ್ಟ್ಲಿ ಡಿ ಕೆ ಶಿ ಅವರ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಿ. ಇಲ್ಲ ನೋಡಿ, ಮಾನ್ಯ ಡಿ ಕೆ ಶಿವಕುಮಾರ್ ಮೇಲೆ ಒಳ್ಳೆ ಅಭಿಪ್ರಾಯ ಇರೋದಕ್ಕೇ 5 ವರ್ಷ ಆದರೂ KPCC ಅಧ್ಯಕ್ಷರಾಗಿ ಮುಂದುವರಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, 2 ಖಾತೆಗಳು ಅವ್ರ ಹತ್ರ ಇದೆ, ಬೆಂಗಳೂರು ಉಸ್ತುವಾರಿ ಆಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂದರೆ ಅವ್ರಿಗೆ ತೆಲಂಗಾಣ ಚುನಾವಣೆಗೆ ಯಾಕೆ ಅವ್ರನ್ನ ಕಳಿಸ್ತಾ ಇದ್ರು, ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂದರೆ ಯಾಕೆ ಗೋವಾ ಚುನಾವಣೆ ಕಳಿಸ್ತಾ ಇದ್ರು, ಮಹಾರಾಷ್ಟ್ರ ಚುನಾವಣೆ ಕಳಿಸ್ತಾ ಇದ್ರು, ಬಿಹಾರ ಚುನಾವಣೆಗೂ 1-2 ದಿನ ಹೋಗಿ ಬಂದಿದ್ದಾರೆ. ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇರೋದಕ್ಕೆ ಅವ್ರನ್ನ ಪಕ್ಷ ಭಾಳಷ್ಟು ಎಲ್ಲ ಜವಾಬ್ದಾರಿಗಳನ್ನ ಕೊಟ್ಟು ಅವ್ರ ನಾಯಕತ್ವಕ್ಕೆ ಗೌರವ ಕೊಟ್ಟಿದೆ. ನೀವು ಪ್ರಶ್ನೆ ಅದು ಆ ಥರ ಅಲ್ಲ. ಅದಕ್ಕೆ ಸಮಂಜಸವಾದ ಉತ್ತರ ಅಂದರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಂಘಟನಾ ಚತುರರು, ಮಾನ್ಯ ಸಿದ್ದರಾಮಯ್ಯನವರು ಅದ್ಭುತ ಆಡಳಿತಗಾರ, ಆರ್ಥಿಕ ಮೂಲ ಕೂಡ ಹೌದು, ಒಳ್ಳೆ ಆರ್ಥಿಕತೆ ಅವ್ರಿಗೆ ನಾಲೆಡ್ಜ್ ಇದೆ ಅವ್ರಿಗೆ, ಮತ್ತು ಆಡಳಿತದಲ್ಲೂ ಕೂಡ ತುಂಬ ಬಿಗಿ ಇಟ್ಕೊಂಡು ಅದ್ಭುತ ಆಡಳಿತಗಾರ. ಅವರನ್ನು ಫಾಲೋ ಮಾಡ್ಬೋದು. ಮುಂದೆ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಕರ್ನಾಟಕದಲ್ಲಿ ಅಥವಾ ಇದರೊಳಗೆ ಇವ್ರನ್ನ ಒಂದು ಆದರ್ಶವಾಗಿ ಇಟ್ಕೊಂಡ್ರೆ ಆಡಳಿತಕ್ಕೆ ಭಾಳ ಅನುಕೂಲ ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ಬಹಳ ಪ್ರಮುಖವಾಗಿ ಸರ್, ಈಗ ಡಿ ಕೆ ಶಿ ನಡುವೆ ಮತ್ತೆ ಸಿದ್ದರಾಮಯ್ಯನವರ ನಡುವೆ ಒಂದಿಷ್ಟು ದೊಡ್ಡ ವೈಮನಸ್ಸು ಸಾರ್ವಜನಿಕ ವಲಯದಲ್ಲಿ ಬಿಂಬಿತ ಆಗೋದಕ್ಕೆ ಬಿಜೆಪಿಯವರ ಕೊಡುಗೆ ಇದೆ ಅನ್ನೋದನ್ನ ನೀವು ಹೇಳ್ತಾ ಇರೋದನ್ನ ಗಮನಿಸಿದ್ರೆ, ನಿಮ್ಮ ಈ 2 ಬಣಗಳೇನಿದೆ, ಈ ಉಭಯ ನಾಯಕರ ಬಣಗಳು ಪದೇ ಪದೇ ಹೇಳಿಕೆಗಳನ್ನು ನೀಡುವುದು, ಮಾಧ್ಯಮದವರ ಹೇಳಿಕೆಗಳನ್ನು ನೀಡುವುದು, ಇದರಿಂದಲೇ ಗೊಂದಲಗಳಾಗ್ತಾ ಇದೆ. ಹೈಕಮಾಂಡ್ಗೆ ಹೋಗೋದು, ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನು ಮಾಡಿಕೊಡದೇ ಇರೋದು, ಖರ್ಗೆ ಅವರು ಇಲ್ಲಿ ಬರ್ತಾರೆ, AICC ಅಧ್ಯಕ್ಷರು ಇಲ್ಲಿ ರಾಜ್ಯದ ಉಸ್ತುವಾರಿಗಳಿರ್ತಾರೆ,
ಉಸ್ತುವಾರಿಗಳು ಬರೋದೇ ಇಲ್ಲ ಈ ಸಂದರ್ಭದಲ್ಲಿ. ACC ಅಧ್ಯಕ್ಷರನ್ನೇ ಕಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ರಾಹುಲ್ ಗಾಂಧಿ ಅನ್ನೋದಾದ್ರೆ, ಇಲ್ಲಿ ರಾಜ್ಯ ಉಸ್ತುವಾರಿಯ ಮೇಲೆ ಅಭಿಪ್ರಾಯವನ್ನ ವಿಶ್ವಾಸವನ್ನ ಕಳೆದುಕೊಳ್ತಾ ಹೈಕಮಾಂಡ್, ಅಥವಾ ACC ಅಧ್ಯಕ್ಷರನ್ನೇ ಕಳಿಸಿಕೊಳ್ಳುವಂತಹ ಅನಿವಾರ್ಯತೆ ಏನಿತ್ತು ಅಂತ? ಇಲ್ಲ ನೋಡಿ, ರಾಜ್ಯದ ಉಸ್ತುವಾರಿ ಮಾನ್ಯ ಸುರ್ಜೇವಾಲಾ ಅವರ ಮೇಲೆ ಒಳ್ಳೆಯ ಅಭಿಪ್ರಾಯ ಹೈಕಮಾಂಡ್ಗೂ ಇದೆ, ಪಕ್ಷದ ಕಾರ್ಯಕರ್ತರಿಗೂ ಇದೆ, ಮಾನ್ಯ ಸಿದ್ದರಾಮಯ್ಯ ಮಾನ್ಯ DK ಶಿವಕುಮಾರ್. ಯಾಕಂದರೆ ಅವರು ಕೂಡ ಅಷ್ಟೇ ಜಾಣತನದಿಂದ ಸಂಪೂರ್ಣ ಸಮಯ ಕೊಟ್ಟು ಶ್ರಮ ಹಾಕಿ ಈ ಸರ್ಕಾರ ಅವರೊಳಗೆ ಪ್ರಮುಖ ಪಾತ್ರವನ್ನು ಅವರು ಕೂಡ ವಹಿಸಿದ್ದಾರೆ. ಆಮೇಲೆ ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ಇವತ್ತರೆಗೂ ಇದೆ. ಇವಾಗಲೂ ಅವರೇ ಉಸ್ತುವಾರಿ ಮುಂದುವರಿದ್ದಾರೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇರ್ತಾರೆ ಭಾಳ ಸಮಯದಲ್ಲಿ. ಅವರ ತವರು ಕರ್ನಾಟಕ. AICC ಅಧ್ಯಕ್ಷರಾದರೂ ಕೂಡ ಇಲ್ಲಿನ ಈಗ ರಾಹುಲ್ ಗಾಂಧಿ ಅವ್ರಿಗೆ ಬೇರೆಯವ್ರ ಮಾಹಿತಿಯನ್ನು ಕೂಡ ಅಗತ್ಯ ಇಲ್ಲ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ಉಸ್ತುವಾರಿಗಳು ಕೂಡ ಮಾಹಿತಿ ಕೊಡೋ ಅಗತ್ಯ ಇಲ್ಲ, DK ಶಿವಕುಮಾರ್ ಸಿದ್ದರಾಮಯ್ಯ ಕೂಡ ಅಗತ್ಯ ಏನಿಲ್ಲ. ನೇರವಾಗಿ ಅವ್ರ ಗಮನಕ್ಕೆ ಎಲ್ಲ ಮಾಹಿತಿ ಹೋಗ್ತದೆ. ಹಾಗಾಗಿ ಅವರು ಔಪಚಾರಿಕವಾಗಿ ಅನೌಪಚಾರಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮೀಟ್ ಮಾಡುವಂಥದ್ದಾಗಲಿ ಅಥವಾ ಇವರು ಹೋಗಿ ಅವ್ರನ್ನ ಭೇಟಿ ಮಾಡುವಂಥದ್ದಾಗಿ ಸಹಜ, ಅದು ಸಹಜ. ಹಾಗಾಗಿ ಅದ್ರಲ್ಲಿ ವಿಶೇಷವಾದ ಅರ್ಥ ಇಲ್ಲ. ಇಲ್ಲಿ ಬಂದಿರತಕ್ಕಂಥದ್ದೇನು, ಗೊಂದಲಗಳಿದ್ದಾವೆ, ಭಿನ್ನಾಭಿಪ್ರಾಯಗಳಿದ್ದಾವೆ, ಎರಡು ಬಣಗಳಿದ್ದಾವೆ ನೋಡ್ರಿ. ಅದೊಂದು ಪೀಕ್ ಲೆವೆಲ್ಗೆ ಹೋದಾಗಲೇ ಖರ್ಗೆ ಅವರು ಇಲ್ಲಿಗೆ ಬಂದ್ರು ಅಂತ? ಇಲ್ಲ, ಆ ಥರ ಏನಿಲ್ಲ, ಸ್ವಾಭಾವಿಕವಾಗಿ ಬಂದರು ಅವರು. ನೋಡಿ, ಭಿನ್ನಾಭಿಪ್ರಾಯ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇಲ್ಲದ ರಾಜಕೀಯ ಪಕ್ಷ ಇರಲ್ಲ. ಯಾಕಂದರೆ ನಿಮ್ಮಲ್ಲಿ ಸ್ವಲ್ಪ ಜಾಸ್ತಿ ಐತೆ ಈಗ. ಇಲ್ಲ, ನಮ್ಮಲ್ಲಿ 140 ಜನ ಶಾಸಕರಿದ್ದಾಗ 33 ಜನಕ್ಕೆ ಮಾತ್ರ ಮಂತ್ರಿ ಕೊಡೋಕ್ಕಾಗೋದು. ಇನ್ನು ಮಿಕ್ಕಿದ ಹಿರಿಯರು ನನಗೆ ಯಾಕೆ ಮಂತ್ರಿ ಸಿಕ್ಕಿಲ್ಲ, ನನಗೆ ಅಸಮಾಧಾನ ಇದೆ. ನೀವು ಅದು ನೋಡಿದ್ದೀರಿ, ಕೆಲವರು ಹೇಳ್ಕೊತಾರೆ. ಆದರೆ ಹಾಗಂತೇಳಿ ಅದನ್ನು ಭಿನ್ನಾಭಿಪ್ರಾಯ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯನ ಬಣ ಅಂತ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ. 224 ಜನಕ್ಕೂ ಮಾನ್ಯ DK ಶಿವಕುಮಾರ್ ಅವರೇ ತಮ್ಮ ಹಸ್ತಾಕ್ಷರದಲ್ಲಿ ಹಾಕಿ ಅವರಿಗೆಲ್ಲ B.Pharm ಕೊಟ್ಟು ಸಂಘಟನೆ ಮಾಡಿ ಪಕ್ಷ ತಂದಿದ್ದಾರೆ, ಅಧಿಕಾರ ತಂದಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಮೆಚ್ಚಿದ್ರು. 2013ರಿಂದ 2018ವರೆಗೂ ಸುವರ್ಣ ಯುಗ ಅಂತ ಹೇಳ್ತಾರೆ, ಭಾಗ್ಯಗಳ ಸರದಾರ ಅಂತಾರೆ ಸಿದ್ದರಾಮಯ್ಯನವ್ರನ್ನ. ಆ ಅಭಿವೃದ್ಧಿಯನ್ನು ನೋಡಿ ಜನ ಇವಾಗಲೂ ಕೂಡ ಅಭಿವೃದ್ಧಿ ಅವಕಾಶ ಆಗುತ್ತೆ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು DK ಶಿವಕುಮಾರ್ ಕೈ ಜೋಡಿಸಿದ್ದಾರೆ. ಒಳ್ಳೆ ಅಭಿವೃದ್ಧಿ ಆಗುತ್ತೆ ಕರ್ನಾಟಕ ಅಂತೇಳಿ ಕರ್ನಾಟಕದ ಕನ್ನಡಿಗರು ಮತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಬಣಗಳಿದ್ದಾವೆ, ನಾವು ಭಿನ್ನಾಭಿಪ್ರಾಯ ಇದೆ ಅಂತ ತೋರಿಸ್ಕೊಂಡ್ರೆ ನಾವು ಜನಗಳಿಗೆ, ಮತದಾರರಿಗೆ ಮಾಡೋ ಮೋಸ ಆಗುತ್ತೆ. ನಮ್ಮ ಸರ್ಕಾರದ ಒಂದೇ ಗುರಿ ಏನಿದೆ, ಅಭಿವೃದ್ಧಿ ಕೊಡಬೇಕು. 5 ಗ್ಯಾರಂಟಿಗಳು ಮಾತ್ರ ಅಲ್ಲ, ನಾವು ಕೊಟ್ಟಿರ್ತಕ್ಕಂತಹ 500 ಭರವಸೆಗಳನ್ನ ಈಡೇರಿಸಬೇಕು. ಅದು ಕಾಂಗ್ರೆಸ್ನ ಪ್ರಣಾಳಿಕೆಯನ್ನು ಈಡೇರಿಸಬೇಕು ಅನ್ನೋದೇ ಮಾನ್ಯ DK ಶಿವಕುಮಾರ್ ಅವರಿಗೆ, ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಇರ್ತಕ್ಕಂಥ ಆಸಕ್ತಿ. ಮಿಕ್ಕಿದ್ದೆಲ್ಲ ಏನು ಬಿಂಬಿತ ಆಗುತ್ತಲ್ಲ, ಅವೆಲ್ಲ ನಗಣ್ಯ, ಮತ್ತೆ ಅದನ್ನು ನಾವು ತಿರಸ್ಕಾರ ಮಾಡಬೇಕಾದಂಥ ವಿಷಯ ಆಗುತ್ತೆ. ನೋಡ್ರಿ, ಬಹಳ ಪ್ರಮುಖವಾಗಿ 2013ರಿಂದ 2018ರಲ್ಲಿ ಇದ್ದಂತಹ ನಿಮ್ಮ ಅವಧಿಯ ಆಡಳಿತವನ್ನ ಈಗ ಜನ ಒಪ್ತಾ ಇಲ್ಲ ಅಂತ. ಅಂದ್ರೆ ಅಷ್ಟು ಇದ್ದಿದ್ರೆ ನಾವು ಅದನ್ನು ಒಪ್ತಾ ಇದ್ವಿ, ಆದ್ರೆ ಈಗ ಇಲ್ಲ. ಯಾಕೆ ಈ ಅವಧಿಯಲ್ಲಿ ಆ ತರದ ಆಡಳಿತವನ್ನ ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ಅಥವಾ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಿಂದ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇದು ಏನ್ ಕೊರತೆ? ಯಾಕೆ ನೀವು ವೈಫಲ್ಯವನ್ನು ಹೊಂದ್ರಿ? ಈಗ ನೋಡಿ, ನಾನು ಹೇಳ್ತೀನಿ, ಈ 5 ಗ್ಯಾರಂಟಿಗಳಿಂದ ಸುಮಾರು 5 ಕೋಟಿ ಜನ ಒಂದಲ್ಲ ಒಂದು ಬೆನಿಫಿಷರಿ ಆಗಿದ್ದಾರೆ. ಈ 5 ಗ್ಯಾರಂಟಿಗಳಿಂದ ಕರ್ನಾಟಕದ ತಲಾ ಆದಾಯ ಇಡೀ ದೇಶದಲ್ಲಿ ನಂಬರ್ 1 ಆಗಿದೆ. 2,05,000 ರೂಪಾಯಿಗಿಂತ ಮೇಲ್ಬಿಟ್ಟಿದೆ, ನಂಬರ್ 1 ಆಗಿದೆ. ಕಳೆದ ದಶಕದಲ್ಲಿ ಸಾಧ್ಯ ಆಗಿರಲಿಲ್ಲ. ಈ 5 ಗ್ಯಾರಂಟಿಗಳು ಒಂದು ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆ ಅಂತೇಳಿ ವಿಶ್ವಸಂಸ್ಥೆ ಇದನ್ನು ಪ್ರಶಂಸೆ ಮಾಡ್ತಾ ಇದೆ. ಈ 5 ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ಆದ ಮೇಲೆ ತೆಲಂಗಾಣದಲ್ಲೂ ಇದೇ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ, ರಾಜಸ್ಥಾನದಲ್ಲೂ ಆಗ್ತದೆ, ಮಧ್ಯಪ್ರದೇಶದಲ್ಲಿ ಆಗ್ತದೆ, ಮಹಾರಾಷ್ಟ್ರದಲ್ಲಿ ಆಗ್ತದೆ, ದೆಹಲಿಯಲ್ಲಿ ಆಗ್ತದೆ. BJP ತನ್ನ ಎಲ್ಲ ರಾಜ್ಯಗಳನ್ನು ನಿಧಾನವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಯಾವ BJP ಈ ಗ್ಯಾರಂಟಿಗಳನ್ನ ರೇವಡಿ ಕಲ್ಚರ್ ಅಂದರು, ದಿವಾಳಿ ಆಗುತ್ತೆ ಅಂದರು, ಕಾಶ್ಮೀರ ಆಗುತ್ತೆ, ಶ್ರೀಲಂಕಾ ಆಗುತ್ತೆ ದೇಶ ಅಂದರು. ಆದರೆ ಆ ಥರ ಪರಿಸ್ಥಿತಿ ಬಂದಿಲ್ಲ. ಬಟ್ ಇದೇನು, ಆದರೆ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಈ ಗ್ಯಾರಂಟಿಗಳು ಅತ್ಯಂತ ಮೇಲ್ವರ್ಗ ಇದೆಯಲ್ಲ, ಅತ್ಯಂತ ಶ್ರೀಮಂತರಿದಾರಲ್ಲ, ಅವರು ಒಪಿನಿಯನ್ ಮೇಕರ್ಸ್. ಆ ಒಪಿನಿಯನ್ ಮೇಕರ್ಸು ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಯನ್ನು, ಆರ್ಥಿಕ ಬದಲಾವಣೆಯನ್ನು, ಸಾಮಾಜಿಕ ಬದಲಾವಣೆಯನ್ನು ಸೋಷಿಯಲ್ ಆಡಿಟ್ ಮಾಡ್ದಲೇ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾರೆ. ಏನು ಅಭಿವೃದ್ಧಿ ಆಗ್ತಿಲ್ಲ. ಮಾನವ ಸಂಪನ್ಮೂಲ, ಅವರ ಜೀವನದ ಗುಣಮಟ್ಟ ಬೆಳವಣಿಗೆ ಆಗ್ತದಲ್ಲ, ಅದು ಕೂಡ ಅಭಿವೃದ್ಧಿನೇ. ನನ್ನ ತಲಾ ಆದಾಯ 2 ಲಕ್ಷ ರೂಪಾಯಿ ಆಗಿದೆ ಅಂದಮೇಲೆ ಅದಕ್ಕಿಂತ ದೊಡ್ಡ ಅಭಿವೃದ್ಧಿ ಈ ದೇಶದಲ್ಲಿ ಈ ದಶಮಾನದಲ್ಲಿ ಯಾವ ರಾಜ್ಯದಲ್ಲೂ ಆಗಿಲ್ಲ. ಇದು ನಂಬರ್ 1 ಅಭಿವೃದ್ಧಿ. ಇದನ್ನು ರೆಪ್ಲಿಕೇಟ್ ಮಾಡಬೇಕಾದಂಥ ಅಗತ್ಯ ಇಡೀ ದೇಶದಲ್ಲಿದೆ. ಒಂದು. ಎರಡನೇದು, ಅಭಿವೃದ್ಧಿಗೆ ಮಾನದಂಡನ ನಾವು ಬರೀ ರಸ್ತೆ ಮೇಲಿರ್ತಕ್ಕಂಥ ಟಾರ್ ನೋಡಿ ನಾವು ಅಳತೆ ಮಾಡಬಾರ್ದು, ಅದನ್ನು ಮೀರಿ ಕೂಡ ಅಳತೆ ಮಾಡಬೇಕು. ನಾವು 3 ಉಪಚುನಾವಣೆಗಳು ಗೆದ್ವಿ. ಯಾರು ಬೊಮ್ಮಾಯಿಯವ್ರ ಮಗನ ಖುದ್ದಾಗಿ ನಿಂತಿದ್ರು ಕೂಡ ಸೋತರು. ಇಲ್ಲಿ ನಿಖಿಲ್ ಕುಮಾರಸ್ವಾಮಿಯವ್ರ ಮಗ, ಯೂನಿಯನ್ ಮಿನಿಸ್ಟರ್ ಮಗ, ದೇವೇಗೌಡರ ಮೊಮ್ಮಗ 3ನೇ ಬಾರಿ ಸೋತರು. ಅದು ಕೇವಲ ಕಾಂಗ್ರೆಸ್ ಪಕ್ಷದ ಗೆಲುವಲ್ಲ, ಗ್ಯಾರಂಟಿ ಯೋಜನೆಗಳ ಗೆಲುವು, ಜನರ ಗೆಲುವು. ಜನರಿಗೆ ಏನು ಅನ್ನಿಸ್ತು ಅಂದರೆ, ನಾವು ಕಷ್ಟದಲ್ಲಿದ್ದಾಗ, ಕೋವಿಡ್ ನಂತರ
ನಮಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಿದ್ದಾರೆ ಅಂತ ಒಂದು ಬಲವಾದ ಭರವಸೆ ಬಂದಿದ್ದಕ್ಕೆ ನಾವು 3 ಗೆಲ್ಲಕ್ಕಾಗಿದ್ದು. ಅದು ಅತ್ಯಂತ ಲೀಡಲ್ಲಿ 25,000 ಲೀಡು ಚನ್ನಪಟ್ಟಣದಲ್ಲಿ ಸಾಧ್ಯನಾ? ಸೊ ಇದು ಪಲ್ಸ್ ಏನು ಹೇಳುತ್ತೆ ಅಂದರೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳುತ್ತೆ. ನಾವು ಬೇರೆ ವಿಷಯಗಳ ಮೇಲೆ ಆಧಾರದ ಮೇಲೆ ಚುನಾವಣೆ ಮಾಡಲಿಲ್ಲ. ನಾವು ಚುನಾವಣೆ ಮಾಡಿದ್ದು ನಿಮಗೆ ಅಭಿವೃದ್ಧಿ ಮಾಡಿದ್ದೀವಿ, ಮಾಡ್ತೀವಿ, ನಮಗೆ ಓಟ್ ಕೊಡಿ ಅಂತ. ನೀವು ಮುಂದೆ ಕೂಡ ಈಗ ನಾವು ಗ್ರಾಮ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಕಾರ್ಪೊರೇಷನ್ ಚುನಾವಣೆಗೆ ಹೋಗ್ತೀವಲ್ಲ, ನೀವು ಪಲ್ಸ್ ಗೊತ್ತಾಗ್ಬಿಡುತ್ತೆ. ಕಾರ್ಪೊರೇಷನ್ ಚುನಾವಣೆಯಲ್ಲಿ ಅರ್ಬನ್ ವೋಟರ್ಸು ಕೆಲವು ಸಲ ಕಾಂಗ್ರೆಸ್ ಪರ ಇರಲ್ಲ, BJP ಪರ ಇರ್ತಾರೆ. ಆದಾಗ್ಯೂ ಕೂಡ ಈ ಚುನಾವಣೆ ನೀವು ಗಮನಿಸಿ, ಇಡೀ ರಾಜ್ಯದಲ್ಲಿ ನಾನು ಅನ್ಕೊತೀನಿ ಮೋರ್ ದ್ಯಾನ್ 70% ಗೆಲುವು ಅಂದರೆ 50%. ನಾವು 70% ಸೀಟ್ಗಳನ್ನು ಗ್ರಾಮ ಪಂಚಾಯತ್, ಇಲ್ಲ ತಾಲೂಕ್ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಆ ಪಲ್ಸ್ ನಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಅದು ನಿಜವಾದ ಅಭಿವೃದ್ಧಿ. ಆದರೂ ಯಾಕೆ ಮುಂದೂಡ್ತಾ ಇದ್ದೀರಿ? ಇಲ್ಲ, ಈಗ ಅದಕ್ಕೆ ತಾಂತ್ರಿಕ ಕಾರಣಗಳು ಭಾಳ ಇದ್ದಾವೆ. ಈಗ ನಾವು ಬೆಂಗಳೂರು ಅಂತ ಮಹಾನಗರ ಪಾಲಿಕೆಯನ್ನು GBA ಅಂತ ಮಾಡಿ, ಅದನ್ನು 5 ಕಾರ್ಪೊರೇಷನ್ಗಳನ್ನಾಗಿ ಮಾಡಿ, ಈ ಅಧಿಕಾರ ವಿಕೇಂದ್ರೀಕರಣ ಅಂತ ಮಾಡಿ, ಅದು ಮೊನ್ನೆ DK ಶಿವಕುಮಾರ್ ಒಂದು ದೂರದೃಷ್ಟಿ ಇದೆ ಅವರು ಕೂಡ ಬೆಂಗಳೂರಿಗೆ ಬೇರೆ ಥರ ಮಾಡಬೇಕು ಅಂತ. ಆದರೆ ಕಡಿಮೆ ಸಮಯದಲ್ಲಿ 1 ವರ್ಷದಲ್ಲಿ 2 ವರ್ಷದಲ್ಲಿ ಸಾಧ್ಯ ಆಗೋದಿಲ್ಲ. ಬೆಂಗಳೂರಿಗೆ ಒಂದು 20 ವರ್ಷದ ವಿಷನ್ ಇಟ್ಕೊಳ್ಳೇಬೇಕು. ಈಗ ಸುರಂಗ ಮಾರ್ಗದಂತ ಆಗ್ಬೋದು, ರಸ್ತೆ ಟನಲ್ ರೋಡ್ ಆಗಬಹುದು, ನಾವು ಫ್ಲೈಓವರ್ಗಳು ಎಲಿವೇಟೆಡ್ ಕಾರಿಡಾರ್ ಮಾಡುವಂಥದ್ದಾಗಬಹುದು, ಆಮೇಲೆ ಈ ಮೆಟ್ರೋನ ವಿಸ್ತರೀಕರಣ ಮಾಡುವಂಥದ್ದು, ಇವೆಲ್ಲ ಲಾಂಗ್ ಟರ್ಮ್ ಯೋಜನೆಗಳಿದ್ದಾವೆ. ಈ ಟನಲ್ ರೋಡ್ ಕಾನ್ಸೆಪ್ಟಿಗೆ NGT ತಪರಾಕಿಯನ್ನು ಕೊಟ್ಟಿರೋದು ಗೊತ್ತಿದೆ ನಿಮಗೆ? ಅದಕ್ಕೇನಂದರೆ ಅದು ಸ್ವಾಭಾವಿಕ. ನಾವು ಇನ್ನೂ ಕೂಡ ಅದಕ್ಕೇನು ಉತ್ತರ ಕೊಡಬೇಕು, ಮಾಡಲೇಬಾರ್ದು ಅಂತ ಯಾರೂ ಹೇಳಲ್ಲ. ಮಾಡಬೇಕು, ಪರಿಸರ ಹಾಳಾಗಬಾರ್ದು, ಪ್ರಕೃತಿ ಹಾಳಾಗಬಾರ್ದು, ಅನಾವಶ್ಯಕವಾಗಿ ಹಣ ಪೋಲಾಗಬಾರ್ದು, ಇವೆಲ್ಲ ಇದ್ದೇ ಇರ್ತವೆ. ಅವನ್ನು ಮೀರಿ ನಾವು ಅಭಿವೃದ್ಧಿ ಅಂತ ಮಾಡಬೇಕಾದ್ರೆ ದೂರದೃಷ್ಟಿ ಇಟ್ಕೊಂಡು 100 ವರ್ಷದ ನಾವು ಅಭಿವೃದ್ಧಿ ಇಟ್ಕೊಂಡ್ರೆ ಮಾಡಬೇಕಾಗತ್ತೆ. ಅದಕ್ಕೆ ಮೇಕೆದಾಟು ಯೋಜನೆಯೂ ಬೇಕು, ಟನಲ್ ರೋಡು ಬೇಕು, ಅದು ಒಂದು ಭಾಗ ಮಾಡೋಣ. ಹಾಗಾಗಿ ಚುನಾವಣೆ ತಡವಾಗಿದೆ. ಆಮೇಲೆ ಕೆಲವು ಕೋರ್ಟ್ಗಳಲ್ಲಿ ಕೇಸ್ಗಳಿರೋದ್ರಿಂದ ನಮಗೂ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಕೋರ್ಟು ಮಾಡಿ ಅಂತ ಹೇಳಿ. ಅದಕ್ಕಾಗಿ ಡಿಲಿಮಿಟೇಷನ್ ಆಗಿದೆ, ಮೀಸಲಾತಿ ಅನೌನ್ಸ್ ಮಾಡಿ ಚುನಾವಣೆಯನ್ನು ಈ ಫೆಬ್ರವರಿ ಮಾರ್ಚಲ್ಲಿ ಮಾಡುವಂತಹ ಒಂದು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಚುನಾವಣೆಗಳಾಗ್ತವೆ. ಸರ್, ಪ್ರಮುಖವಾಗಿ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವು ಏನು ಮೆನ್ಷನ್ ಮಾಡ್ತಾ ಇದ್ರಿ, ಬಟ್ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದಿರಿ, ನೀವು ಸಕ್ಸಸ್ ಆಗಿದ್ದೀರಿ. ಬೇರೆ ರಾಜ್ಯಗಳಲ್ಲಿ ನೀವು ಇದೇ ಯೋಜನೆಗಳನ್ನು ಫಾಲೋ ಮಾಡೋದಕ್ಕೆ ಹೋಗಿ ನೀವು ಅಲ್ಲಿಯೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರಿ, ಬಟ್ ಚುನಾವಣೆಯಲ್ಲಿ ನೀವು ಹೀನಾಯವಾಗಿ ಸೋತಿರುವುದನ್ನು ನಾವು ಇಡೀ ದೇಶ ಕಂಡಿದ್ದೇವೆ. ಯಾಕಿದು? ನಿಮ್ಮ ಯೋಜನೆಯನ್ನೇ ನೀವೇ ಫಾಲೋ ಮಾಡಿದ್ರೆ ಅಥವಾ ನೀವೇ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋದ್ರೆ ಸೋಲ್ತಾ ಇದ್ದೀರಿ, ಬಟ್ BJP ಅವರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋದ್ರೆ ಗೆಲ್ತಾ ಇದ್ದಾರೆ. ಇಲ್ಲ, ನಮಗೇನು ಒಂದೇನಾಗಿದೆ ಅಂದರೆ, ಬಿಹಾರ ಚುನಾವಣೆ 20 ವರ್ಷಗಳಿದ್ದಂತಹ ನಿತೀಶ್ ಕುಮಾರ್ ಅವರು ಯಾಕೆ ಆ ಮಹಿಳೆಯರಿಗೆ 10,000 ರೂಪಾಯಿ ಅಕೌಂಟ್ ದುಡ್ಡು ಹಾಕಿರಲಿಲ್ಲ? 11 ವರ್ಷ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಯಾಕೆ ಅದಕ್ಕೆ ಪ್ರೇರಣೆ ಆಗಿರಲಿಲ್ಲ? ಯಾಕೆ 10,000 ರೂಪಾಯಿ ಹಾಕಿರಲಿಲ್ಲ? ಚುನಾವಣೆಗೆ ಕೇವಲ 10 ದಿನಗಳು ಘೋಷಣೆ ಮಾಡೋಕ್ಕೆ 10 ದಿನ ಮುಂಚೆನೇ ಯಾಕೆ ಪ್ರತಿ 75 ಲಕ್ಷ ಮಹಿಳೆಯರ ಕುಟುಂಬಕ್ಕೆ 10,000 ರೂಪಾಯಿ ಹಾಕಿದ್ರು? ನಾವು ಮತ ಚೋರಿ ಮತ ಕಳ್ಳತನ ಅಂತ ನಾವು ಹೋರಾಟ ಮಾಡ್ತಿದ್ವಲ್ಲ, BJP ಮತ್ತು JDUಗೆ ಹೆದರಿಕೆ ಬಂತು. ಅವ್ರಿಗೆ ಮತ ಚೋರಿ ಆಗ ಕಷ್ಟ ಆಗುತ್ತೆ, ಮತ ಖರೀದಿ ಮಾಡೋಣ ಅಂತೇಳಿ ಹಣ ಹಾಕಿದರು. ನಾವು ಮುಂಚೆ ಹಾಕಿದ್ದು ನಮಗೇನು ತಕರಾರಿಲ್ಲ, ಜನಗಳಿಗೆ ಹಣ ಹೋಗಬೇಕು, ಅವಾಗಲೇ ಅಭಿವೃದ್ಧಿ, ಆರ್ಥಿಕತೆ ಚಟುವಟಿಕೆಗಳು ಜಾಸ್ತಿ ಆಗೋದು, ಅಭಿವೃದ್ಧಿ ಆಗೋದು. ಆದರೆ 20 ವರ್ಷದಿಂದ ಮಾಡಲಿಲ್ಲ, 11 ವರ್ಷದಿಂದ ಮಾಡಲಿಲ್ಲ, ಇವಾಗ ಮಾಡಿದ್ದಾರೆ ಅಂದರೆ ಅವರ ನಿಯತ್ತು ಸರಿ ಇಲ್ಲ ಅಂತ. ನಮ್ದು ಆ ರೀತಿ ಇಲ್ಲ. ನಾವು ಚುನಾವಣೆಗೆ ಮುಂಚೆ ಇಲ್ಲಿ ಘೋಷಣೆ ಮಾಡಿದ್ವಿ, ಕರ್ನಾಟಕದಲ್ಲಿ ಗೆದ್ವಿ. ತೆಲಂಗಾಣದ ಚುನಾವಣೆಗೆ ಮುಂಚೆ ಘೋಷಣೆ ಮಾಡಿದ್ವಿ, ಗೆದ್ವಿ. ನಮ್ಮ ನಿಜವಾದ ಸೋಲು ರಾಜಸ್ಥಾನ ಆಗಿದ್ದು. ನಾವು ಚುನಾವಣೆ ಮುಂಚೆ ಘೋಷಣೆ ಮಾಡಿದ್ವಿ, ಆದರೆ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. 0.5% 1% ಓಟಲ್ಲಿ ನಾವು ಸೋತ್ವಿ. ಹರಿಯಾಣದಲ್ಲಿ ಕೂಡ 0.5% ಓಟಲ್ಲಿ ನಾವು ಸೋತ್ವಿ. 0.5% ಓಟಲ್ಲಿ ನಾವು 30 ಸೀಟ್ಗಳನ್ನ ಕಳ್ಕೊಂಡ್ವಿ ಅಲ್ಲಿ ಹರಿಯಾಣದಲ್ಲಿ. ಸೊ ಸೋಲ್ಬೇಕಾಗಿ ಬಂತು. ಆದರೆ ಬಿಹಾರ ಚುನಾವಣೆ ಅಂದ್ರೆ ಇದರ ಅರ್ಥ ಅವರಿಗೆ ಸರಿಸಮವಾಗಿ ನೀವು ಪೈಪೋಟಿಯನ್ನು ಕೊಡ್ತಾ ಇಲ್ಲ ಅನ್ನೋದಾಯ್ತು. ಅದರೊಳಗೆ 3-4 ಅಂಶಗಳಿದ್ದಾವೆ. ಒಂದು, ಆರ್ಥಿಕ ಸಂಪನ್ಮೂಲ BJPನಲ್ಲಿ ಹೇರಳವಾಗಿದೆ. ದ ರಿಚೆಸ್ಟ್ ಪಾರ್ಟಿ ಆಫ್ ಇಂಡಿಯಾ, 7 ಸ್ಟಾರ್ ಹೋಟೆಲ್ ಥರ ಅವರ ಕಚೇರಿ. ಅವ್ರಿಗೆ ಬರೋ ಆದಾಯ ನಿಮಗೆ ಇಡೀ ದೇಶದ ಎಲ್ಲ ಪಕ್ಷಗಳು ಸೇರಿದ್ರು ಅದಕ್ಕೆ ಸಮ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ಹಣ ಅವರಿಗೆ ಸಂಗ್ರಹ ಆಗ್ತಾ ಇದೆ. ನಂಬರ್ 1. ನಂಬರ್ 2, ಅಂದರೆ ಹಣದಿಂದ ಗೆಲ್ತಾ ಇದ್ದಾರೆ. ಅದು ಒಂದು ಭಾಗ. ಅದು ಒಂದು. ಎರಡನೇದು, ಚುನಾವಣಾ ಆಯೋಗದ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ನಾವು ಅದನ್ನು ಸ್ಪಷ್ಟವಾಗಿ ಆಲ್ರೆಡಿ ಹೇಳಿದ್ದೀವಿ. ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಲಿಕ್ಕೆ ನೀವು ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ಯಾಕೆ ಹೊರ ಇಟ್ರಿ? ನೇಮಕಾತಿ ಸಮಿತಿನಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜೇ ಇಲ್ಲ ಇವಾಗ. ಇಬ್ರು ಇರ್ತಾರೆ, ಅಲ್ಲಿ ಅಮಿತ್ ಶಾ ಕೂತಿರ್ತಾರೆ, ಇಲ್ಲಿ ನರೇಂದ್ರ ಮೋದಿ ಕೂತಿರ್ತಾರೆ, ಇಲ್ಲಿ ರಾಹುಲ್ ಗಾಂಧಿ ಕೂತಿರ್ತಾರೆ. ಅವರಿಬ್ಬರು ಹೇಳಿ ಸೈನ್ ಹಾಕಿದ್ರೆ ಮುಗ್ದೋಯ್ತಲ್ಲಿ, ಯಾರು ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು. ಈ ಥರ ದುರುಪಯೋಗ ಮಾಡ್ಕೊಳ್ಳೋ ಮುಖಾಂತರ. ಆಮೇಲೆ ಆ ದತ್ತಾಂಶಗಳು, ನಮಗೆ ಒಂದು CCTV ಫುಟೇಜು ಇದಕ್ಕಿದ್ದಂಗೆ 45 ದಿನದಲ್ಲಿ ಅದನ್ನು ಡಿಸ್ಟ್ರಾಯ್ ಮಾಡ್ತೀವಿ ಅಂತ ಒಂದು ಕಾನೂನು ತಿದ್ದುಪಡಿ ತೊಗೊಂಬಂದಿದ್ದಾರೆ. ಯಾಕೆ ಬೇಕಾ ಥರ? ಅಂದರೆ ಯಾರಿಗೋ ಅನುಕೂಲ ಮಾಡ್ಕೊಡೋಕ್ಕಾಗಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ. ಅದು BJP ನೇರವಾಗಿದೆ. ಸೊ ಈ ಥರ ಎಲ್ಲ ಬಹಳ ಪ್ರಕ್ರಿಯೆಗಳಿರೋದ್ರಿಂದ ಚುನಾವಣೆನ ಅವ್ರು ಈ ಸಮಯದಲ್ಲಿ ಗೆಲ್ತಾ ಇದ್ದಾರೆ. ಆದರೆ ಜನತೆಗೂ ಮನವರಿಕೆ ಆಗ್ತಾ ಇದೆ. ನಾವು ಬಿಹಾರಲ್ಲಿ ಸೋತರೂ ಕೂಡ ಮತಗಳಿಕೆಯಲ್ಲಿ ಜಾಸ್ತಿನೇ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಏನಂದರೆ ಜನ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಸಿಂಗಲ್ ಡಿಜಿಟಿಗೆ ಬಂದ್ರಿ. 240 ಈಗ ಅವರು ಅಬ್ಕಿ ಬಾರ್ 400 ಬಾರ್ ಅಂದರು ನರೇಂದ್ರ ಮೋದಿ ಅವರು.
400 ಪಾರ್ಗೆ ಹೋದ್ರು ಅವರು, 400ಕ್ಕೆ ಹೋದ್ರು ಅವರು, 240ಕ್ಕೆ ಬಂದರು. 240ಕ್ಕೆ ಯಾಕೆ ಬಂದರು? ಅವರನ್ನು ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ. ನೋಡಿ, ಬಿ ಜೆ ಪಿಗೆ ಇರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಬೇರೆ, ಸಂಘ ಪರಿವಾರಗಳು, ಅವರ ನೆಟ್ವರ್ಕು, ಹಣ, ನಿಮ್ಮಲ್ಲಿ ಇಲ್ವಲ್ಲ ಮಾಧ್ಯಮ. ಇಲ್ಲ, ಕರೆಕ್ಟೇ. ನಾವು ಆ ಥರ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ. ನಾವು ಆ ಥರ ಮಾನೋಪಲಿ ಯಾವತ್ತೂ ಮಾಡಲಿಲ್ಲ. ನಾವು RSS ಅಂತ ಸಂಘಟನೆ ನೀವು ಒಪ್ತೀರಿ? ಅವರ ಸಂಘಟನಾ ಚತುರತೆಯನ್ನು ನೀವು ಒಪ್ತೀರಿ ಹಾಗಾದ್ರೆ? ಇಲ್ಲ, RSS ಕೇವಲ ಚುನಾವಣೆ ಮಾಡ್ತಾ ಇದೆಯಲ್ಲ, ಬಿ ಜೆ ಪಿಗೆ ಕಾಲಾಳುಗಳನ್ನ ಸಪ್ಲೈ ಮಾಡ್ತಾ ಇದೆಯಲ್ಲ ಅಂತ ಒಂದು ದುಃಖ ಆಗ್ತದೆ. RSS ನಾವು ಅನ್ಕೊತಾ ಇದ್ವಿ ಎಲ್ಲೋ ಬದಲಾಗ್ತದೆ, ಯಾಕಂದರೆ ಸಮಯ ಬದಲಾದಂಗೆ RSS ಬದಲಾಗಬೇಕು, ಮಾನಸಿಕ ಸ್ಥಿತಿಗತಿಯಲ್ಲಿ ಬದಲಾಗಬೇಕು, ಯೋಚನೆಯಲ್ಲಿ ಬದಲಾಗಬೇಕು ಅಂತ ಬದಲಾವಣೆ ಮಾಡ್ಕೊಂಡಿಲ್ಲ ಅವರು. 1925ನಲ್ಲಿ RSS ಶುರುವಾದರೂ ಕೂಡ 1947ನಲ್ಲಿ ಮಹಾತ್ಮ ಗಾಂಧಿ ಹತ್ಯೆ ನಂತರ ಅವ್ರನ್ನ ಬ್ಯಾನ್ ಮಾಡಿದ್ರು ಕೂಡ, ಬಾಬರಿ ಮಸೀದಿ ಡೆಮಾಲಿಷನ್ ಆದಮೇಲೂ ಅವ್ರನ್ನ ಬ್ಯಾನ್ ಮಾಡಿದರು. ಇದೆಲ್ಲ ತುರ್ತು ಪರಿಸ್ಥಿತಿ ಅಲ್ಲ, ಆ ಸಮಯದಲ್ಲೂ ಬ್ಯಾನ್ ಆಗಿತ್ತು, 2 ವರ್ಷಗಳ ಕಾಲ ಬ್ಯಾನ್ ಆಗಿತ್ತು. ಹಂಗಿದ್ರು ಬಾಬರಿ ಮಸೀದಿ ಡೆಮಾಲಿಷನಲ್ಲೂ ಬ್ಯಾನ್ ಆಗಿತ್ತು. ಎಲ್ಲ ಬೆಳವಣಿಗೆ ನಂತರ ಅವ್ರು ಬದಲಾವಣೆಯನ್ನು ಕಾಣ್ತಾರೆ. ಕೇವಲ ಧಾರ್ಮಿಕ ವಿಷಯ ಅಲ್ಲದೆ ಅಭಿವೃದ್ಧಿ ವಿಷಯ, ಸೌಹಾರ್ದದ ವಿಷಯ, ಸಮಾಜ ನಿರ್ಮಾಣದ ವಿಷಯ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆ ಬದಲಾವಣೆ ಆಗಿಲ್ಲ. ಅವ್ರು ಮಾಡ್ತಾ ಇರ್ತಕ್ಕಂಥ ಏಕೈಕ ಕೆಲಸ, ವಿಸಿಬಲ್ ಕೆಲಸ ಅಂದರೆ ಬಿ ಜೆ ಪಿಗೆ ಕಾಲಾಳುಗಳ ಸಪ್ಲೈ ಮಾಡೋದು, ಚುನಾವಣೆ ಮಾಡಿಕೊಡೋದು, ಚುನಾವಣೆ ಗೆಲ್ಸೋದು. ಅದು ಅಕ್ರಮವಾಗಿ ಗೆಲ್ತಾರೋ, ವಾಟ್ ಎವರ್ ಇಟ್ ಮಿಟ್ ಬಿ, ಅವರು ರಾಜಕೀಯ ಮುಖವೇ ಅಂತ ಅನ್ಕೊಂಡ್ರು ಕೂಡ ಅವರ ಸಂಘಟನೆ ಬಿಜೆಪಿಯನ್ನ ಗೆಲ್ಲಿಸುವಲ್ಲಿ ಪ್ರಯತ್ನ ಮಾಡ್ತಾ ಇದೆ ಮತ್ತು ಅದು ಕೆಲಸ ಮಾಡ್ತಾ ಇದೆ. ಬಟ್ ನಿಮ್ಮಲ್ಲಿ ಆ ತರದ ಒಂದು ಸಂಘಟನೆ ಇಲ್ವೇ ಇಲ್ಲಲ್ಲ ಅಂತ. ಇಷ್ಟು ವರ್ಷ ಇಷ್ಟು ದೊಡ್ಡ ಹಿರಿಯ ಪಕ್ಷ, ರಾಷ್ಟ್ರೀಯ ಪಕ್ಷ, ರಾಷ್ಟ್ರದಾದ್ಯಂತ ಹೀನಾಯ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಇದೆ. ರಾಜ್ಯದಲ್ಲೂ ಕೂಡ ವಿಶ್ವಾಸವನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿದೆ. ಖಂಡಿತ ಇಲ್ಲ. ನೋಡಿ, ಜನರ ವಿಶ್ವಾಸ ಕಾಂಗ್ರೆಸ್ ಮೇಲಿದೆ. ಯಾಕಂದರೆ ಕಾಂಗ್ರೆಸ್ ನಂಬಿರೋ ಸಿದ್ಧಾಂತ ಬಂದು ಸಂವಿಧಾನದ ಸಿದ್ಧಾಂತ. ನಾವು ಈ ದೇಶದಲ್ಲಿ ಏನು ಸಮಾಜವಾದ, ಜಾತ್ಯತೀತವಾದ ಅಂತೀವಲ್ಲ, ಅದೇ ಕಾಂಗ್ರೆಸ್ ತಾವಲ್ಲೂ ಕೂಡ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ನಾವು ಒಬ್ಬ ಮನುಷ್ಯನನ್ನು ನೀವು ಧಾರ್ಮಿಕವಾಗಿ ನಾವು ವಿಂಗಡಣೆ ಮಾಡಲ್ಲ, ಜಾತಿಯಿಂದ ವಿಂಗಡಣೆ ಮಾಡಲ್ಲ. ಬಿ ಜೆ ಪಿ ಅದು ಮಾಡ್ತಾ ಇದೆ. ಇವತ್ತು ಕೂಡ ನಾಗಪುರ ಅದೇ ಮಾಡ್ತಾ ಇದೆ. ತುಷ್ಟೀಕರಣ ರಾಜಕಾರಣ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರ ಬಿಜೆಪಿ ಅವರು? ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಅದರೊಳಗೆ ಲಾಭ ಕಾಣ್ತದೆ. ಈ ಹೇಳಿಕೆಯಿಂದ ಅವ್ರಿಗೆ ಲಾಭ ಕಾಣುತ್ತೆ. ಏನು ಲಾಭ? ನೋಡಿ, ಒಂದು ಧ್ರುವೀಕರಣ, ಕೋಮು ಧ್ರುವೀಕರಣ ಮಾಡೋದು ಈ ರೀತಿಯೇ. ನೀವು ಕಾಂಗ್ರೆಸ್ಸು ಬರೀ ಮುಸಲ್ಮಾನರಿಗೆ ನಾವು ಹಿಂದೂಗಳ ಪರವಾಗಿದ್ದೀವಿ, ಖಂಡಿತ ಇಲ್ಲ. ಬಿ ಜೆ ಪಿ ಯಾವತ್ತೂ ಹಿಂದೂಗಳ ಪರವಾಗಿಲ್ಲ. RSS ಯಾವತ್ತೂ ಹಿಂದೂಗಳ ಪರವಾಗಿಲ್ಲ. RSS ಅತ್ಯಂತ ಸವರ್ಣೀಯರು, ಮೇಲ್ವರ್ಗದವರ ಪರವಾಗಿ ಯಾವತ್ತೂ ಇರ್ತಕ್ಕಂಥದ್ದೇ. ಅವರ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ. ಅವರ ಅಜೆಂಡಾಗಳೇ ಬೇರೆ ರೀತಿ ಇದೆ. ಈ ದೇಶ ಸಮಾಜ ನಿರ್ಮಾಣ ಆಗಬಾರ್ದು, ಎಲ್ಲರೂ ಸಮಾನತೆ ಬರಬಾರ್ದು, ವಿವಿಧತೆಯಲ್ಲಿ ಏಕತೆ ಇರಬಾರ್ದು. ಬರೀ ಏಕತೆ ಮಾತ್ರ ಇರಬೇಕು, ವಿವಿಧತೆ ಅನ್ನೋದು ಬೇಡ ಅವರಿಗೆ. ಬಹುಭಾಷೆ, ಬಹು ಪರಂಪರೆ, ಬಹು ಸಂಸ್ಕೃತಿ ಅದು ಅವ್ರಿಗೆ ಇಷ್ಟ ಇಲ್ಲ RSSಗೆ. RSSನ ವೈದಿಕ ಪದ್ಧತಿ ಇರಬೇಕು, ಚಾತುರ್ವರ್ಣ ಪದ್ಧತಿ ಇರಬೇಕು. ಆ ರೀತಿ ಆಗಲ್ಲ. ಅಲ್ಲ, ಸಮತೆ ಮತ್ತು ಮಮತೆಯನ್ನು ಒಪ್ಪುವಂತಹ ಕಾಂಗ್ರೆಸ್ ಸಿದ್ಧಾಂತ RSS ಸಿದ್ಧಾಂತವನ್ನು ಯಾಕೆ ಒಪ್ಪುವುದಿಲ್ಲ ಹಾಗಾದ್ರೆ? ಇಲ್ಲ, ನಾನು ಹೇಳಿದಲ್ಲ, RSS ಸಿದ್ಧಾಂತ ದೇಶದ ಪೂರಕವಾಗಿ ಎಲ್ಲರನ್ನೂ ಒಟ್ಟಾಗಿ ಮಾಡುವಂಥ ಸಿದ್ಧಾಂತ ಅಲ್ಲ. ನಾನು ನಿಮಗೆ ಒಂದು RSS ಬಗ್ಗೆ ಹೇಳೋದಾದರೆ, 100 ವರ್ಷಗಳ ಕಾಲ RSS ಸಂಘಟನೆ ಇದೆ. RSSನ ಮುಖ್ಯಸ್ಥರು 100 ವರ್ಷಗಳ ಕಾಲ ಒಂದೇ ಜಾತಿಯ, ಒಂದೇ ವರ್ಗದ, ಒಬ್ಬರೇ ಇರತಕ್ಕಂತಹ ಸಮುದಾಯಕ್ಕೆ ಸೇರಿದೆ. ಎಲ್ಲ ಜಾತಿಯ, ಎಲ್ಲ ವರ್ಗಗಳ, ಎಲ್ಲ ಸಮುದಾಯಗಳನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗೋದು ಎಲ್ಲಿ ಅಂದರೆ ಕೆಳಮಟ್ಟದಲ್ಲಿ ಮಾತ್ರ. ಶಾಖೆಗಳಲ್ಲಿ ಬರ್ತಾ ಇಲ್ವಾ? ಅಷ್ಟು ಅದನ್ನೇ ಹೇಳ್ತಾ ಇರೋದು, ಅದನ್ನೇ ಕೆಳಮಟ್ಟದಲ್ಲಿ ಮಾತ್ರ ಅಂತ. ನೇರವಾಗಿ ಹೇಳ್ಬೇಕಂದ್ರೆ 100 ವರ್ಷಗಳ ಕಾಲ RSSನ ಮುಖ್ಯಸ್ಥರು ಬ್ರಾಹ್ಮಣರು ಮಾತ್ರ ಆಗಿದ್ದಾರೆ. ಮಹಿಳೆಯರಿಗೆ ಅವಕಾಶ ಇಲ್ಲ. ಅದು ಬೇರೆ ವರ್ಗದ ಪುರುಷರಿಗೆ ಅವಕಾಶಗಳಿಲ್ಲ. ಹಿಂದುಳು ನೋಡಿ, ದೇಶದ ಪಾಪ್ಯುಲೇಷನ್ 90% ಬೇರೆ ವರ್ಗದವ್ರು ಇದ್ದಾರೆ ಬ್ರದರ್. ಆ 90% ಪಾಪ್ಯುಲೇಷನ್ ನೀವು ಯಾವ ರೀತಿ ಕಾಣ್ತೀರಾ? ನೀವು 2ನೇ ದರ್ಜೆಯವ್ರ ಥರ ಕಾಣ್ತೀರಿ. ಆ ರೀತಿ ಮಾಡಬಾರ್ದು. ಎಲ್ಲರೂ ಸಮಾನರು ಅಂತ ಅನ್ಬೇಕು. ಸಾವಿರಾರು ವರ್ಷಗಳಿಂದ ಆ ಅನಕ್ಷರತೆ, ಅಸ್ಪೃಶ್ಯತೆ, ಆ ಅಧರ್ಮ ನೀತಿಗಳು, ಯಾರ್ಯಾರಿಗೆ ಅವಕಾಶ ವಂಚಿತರಿದ್ದರು ಅವ್ರಿಗೆಲ್ಲ ಅವಕಾಶ ಕೊಡುವಂಥ ಸಮಯ ಬಂದಿದೆ ಪ್ರಜಾಪ್ರಭುತ್ವ ಬಂದಮೇಲೆ. ನೀವು ತಿದ್ದುಕೊಳ್ಳಿದ್ದು ನಾವು RSSಗೆ ಯಾಕೆ ಕೇಳ್ತೀವಿ ಅಂದರೆ, RSS ಏನು ಬೇರೆ ದೇಶದಲ್ಲ, ಇಲ್ಲಿನ ದೇಶದ್ದೇ. RSSಲ್ಲಿ ಇರ್ತಕ್ಕಂಥವ್ರು ಬೇರೆ ಯಾರು ನಮ್ಮ ಬ್ರದರ್ಗಳೇ, ನಮ್ಮ ಸಹೋದರರೇ ಇರ್ತಕ್ಕಂಥದ್ದು, ನಮ್ಮ ನೆರೆಹೊರೆಯವರು, ನಮ್ಮ ಕುಟುಂಬದವರೇ ಅಲ್ಲಿ ಇರ್ತಕ್ಕಂಥದ್ದು. ಆದರೆ ಅವರ ಯೋಚನಾ ಲಹರಿ ಬೇರೆ, ಅವರ ಸಿದ್ಧಾಂತ ಬೇರೆ, ಅವರ ತತ್ವ ಬೇರೆ. ಆ ತತ್ವ ಇನ್ನೊಂದು ಧರ್ಮಕ್ಕೆ, ಇನ್ನೊಂದು ಜಾತಿಗೆ, ಇನ್ನೊಂದು ಮತಕ್ಕೆ ಅಥವಾ ದೇಶದ ಐಕ್ಯತೆಗೆ ಮಾರಕ ಹೊರತು ಪೂರಕ ಅಲ್ಲ ಇವತ್ತಿನ ಮಟ್ಟಿಗೆ. ಹಾಗಾಗಿ ಅದು ಸ್ವಲ್ಪ ಬದಲಾವಣೆಯ ಅಗತ್ಯ ಇದೆ ಅಂತ ನಾನು ನಿಮ್ಗೆ ಹೇಳಿದ್ದು. ಅಂದರೆ ಕಾಂಗ್ರೆಸ್ ನೋಡಿ, ನೀವು ರಾಜ್ಯದಲ್ಲಿ ಕೂಡ ಗಮನಿಸಿ ಅಥವಾ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗಮನಿಸಿ, ಕೆಳ ಹಂತದಲ್ಲಿ ನಾಯಕತ್ವವನ್ನು ಬೆಳೆಸುವಲ್ಲಿ ನಿರಂತರವಾಗಿ ಸೋಲ್ತಾ ಇದೆ. ಇದೇ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋಲುವುದಕ್ಕೆ ಮೂಲ ಕಾರಣ ಅನ್ನುವಂತಹ ಅಭಿಪ್ರಾಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರೋದು. ಇದು ಹೌದಾ? ಅಥವಾ ಇದನ್ನು ಸರಿಪಡಿಸುವಲ್ಲಿ ಹೈಕಮಾಂಡ್ ಆಗಲಿ ಅಥವಾ ರಾಷ್ಟ್ರ ಮಟ್ಟದ ನಾಯಕರಾಗಲಿ, ರಾಜ್ಯ ಮಟ್ಟದ ನಾಯಕರಾಗಲಿ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ? ಖಂಡಿತ ಆ ರೀತಿಯ ಪ್ರಯತ್ನಗಳು ಆಗ್ತಾ ಇದೆ, ಕಡಿಮೆ ಮಟ್ಟದಲ್ಲಿ ಆಗ್ತಾ ಇದೆ. ಸ್ಪಷ್ಟ ಕಾಂಗ್ರೆಸ್ ಅಲ್ಲ, ಖಂಡಿತ ನಾನು ಐ ಅಗ್ರಿ. ರಾಹುಲ್ ಗಾಂಧಿಯವರು 2004ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಸಂಘಟನೆಗೆ ಧುಮುಕಿದಾಗ ಅವರು ಮಾಡಿದ ಉದ್ದೇಶ ಇದೇ ಇತ್ತು. ವಿದ್ಯಾರ್ಥಿಗಳು ಕಾಂಗ್ರೆಸ್ ಪರವಾಗಿ ಬರಬೇಕು, ಯುವಕರು ಕಾಂಗ್ರೆಸ್ ಪರವಾಗಿ ಬರಬೇಕು. ಅದಕ್ಕೆ
NSUಗೆ ಚುನಾವಣೆಗಳು ತಂದರು, ಯೂತ್ ಕಾಂಗ್ರೆಸ್ಗೆ ಚುನಾವಣೆಗಳು ತಂದರು. ಪಾರದರ್ಶಕವಾಗಿ ಯಾರು ಸಮಯ, ಶ್ರಮ, ಆಸಕ್ತಿ ಇದೆ ಅಂಥವರು ಪಕ್ಷದ ಬರಲಿ ಅಂತೇಳಿ ಈಗ ನಾವೆಲ್ಲ ಎಂಟರ್ ಆಗೋಕ್ಕಾಗಿದ್ದು ಹಂಗೇನೆ. ನಾವು ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ದು ಬಂದದ್ದು. ಅಧಿಕಾರಕ್ಕೆ ಬರಬೇಕು ಅಂದಾಗ ಕೆಲವು ಮಾನದಂಡಗಳಿದ್ದಾವೆ. ಈಗಿನ ಸಮಯ ಹೆಂಗಾಗಿದೆ ಅಂದರೆ ಸಂಕೀರ್ಣತೆ ಇದೆ, ಜಾತಿ, ಹಣ, ಇದ್ರ ಮೇಲೆ ಚುನಾವಣೆಗಳು ನಡೀತಾ ಇದ್ದಾವೆ. ಈ ವ್ಯವಸ್ಥೆ ಇಡೀ ದೇಶದಲ್ಲಿ ನನ್ನ ಎಲ್ಲ ಇದೇ ಪಕ್ಷ ಅದೇ ಪಕ್ಷದ ಎಲ್ಲ ಪಕ್ಷಗಳದ್ದು ಹಣೆ ಬರಹ ಇದೇ ಆಗಿದೆ. ಆಗಿರಬೇಕಾದ್ರೆ ಅದಕ್ಕೆ ಮೂಲ ಬಿಂದು ನೀವೇ. ಹಂಗಿಲ್ಲ. BJP ಕಳೆದ 10 ವರ್ಷಗಳಲ್ಲಿ BJP ಮಾಡಿರ್ತಕ್ಕಂಥ ಹೇರಳವಾದ ಹಣ ಚುನಾವಣೆಗೆ ಮಾಡ್ತಾರೆ ಖರ್ಚು. ಕರ್ನಾಟಕದ ನೀವು ನೋಡಿ, ಆ ಜನಾರ್ದನ್ ರೆಡ್ಡಿ ಬ್ರದರ್ಸ್ ಅವರ ಏಳಿಗೆಯಿಂದ ಯಡಿಯೂರಪ್ಪನವರು ಆ ಲೋಬಿ, ಆ ಆಸೆ ಪಟ್ಟು, ಅದನ್ನು ನೋಡಿ ಹಣದ ಆಸೆ ಪಟ್ಟು ಅವ್ರು ಮಾಡ್ಕೊಂಡಂತಹ ಭ್ರಷ್ಟಾಚಾರದಿಂದ, ಆಮೇಲೆ ಅವ್ರು ಚುನಾವಣೆಗೆ ಮಾಡ್ತಾರೆ ಖರ್ಚಿನಿಂದ ಕರ್ನಾಟಕ ಈ ಮಟ್ಟಕ್ಕೆ ಬಂತೇ ಹೊರತು ಅದಕ್ಕಿಂತ ಮುಂಚೆ ಈ ಥರ ಇರಲಿಲ್ಲ. ಹಣ ಖರ್ಚಿರ್ತದೆ, ಬಟ್ ಕಡಿಮೆ ಸೀಮಿತ ಮಟ್ಟದಲ್ಲಿ. ನೋಡಿ, ಕುಣಿಗಲ್ ತಾಲೂಕಿನಲ್ಲಿ ನಮ್ಮ ಅಂಕಲ್ MLA ಆಗಿದ್ರು. ಅವ್ರು ಖರ್ಚು ಮಾಡಿದ್ದು 85 ಲಕ್ಷ 2008ರಲ್ಲಿ. 85 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಆಗೋಕ್ಕಾಗಲ್ಲ. ಇವಾಗ 2008ರಲ್ಲಿ ಅವರು MLA ಆಗಿದ್ದರು. 2008 ಯಡಿಯೂರಪ್ಪನವರ ನಂತರ ರಾಜ್ಯದಲ್ಲಿ BJP ಏಳಿಗೆಯ ನಂತರ ಹಣ, ಜಾತಿ ತೀವ್ರಗತಿ ಪಡ್ಕೊಂಡಿದೆ. ಸೊ ಈಗ ಸ್ವಾಭಾವಿಕವಾಗಿ ಈಗ ನಾನೆಲ್ಲೋ ಚುನಾವಣೆ ನಿಲ್ಲಬೇಕು, ಬಟ್ ನಂತ ಹಣ ಇಲ್ಲ. ಅವಾಗ ಏನು ಮಾಡ್ತಾರೆ, ಗೆಲುವೇ ಮಾನದಂಡ ಆಗಿ ಪಕ್ಷ ಏನು ಮಾಡುತ್ತೆ ಅಂದರೆ, ಯಾರು ಹಣವಂತರಿದ್ದಾರೆ, ಯಾರು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ರಾಜಕಾರಣಿಗಳ ಅವ್ರ ಮಕ್ಕಳನ್ನ, ಅವ್ರ ಕುಟುಂಬದವ್ರನ್ನೇ ನಿಲ್ಲಿಸ್ತಾ ಇದ್ದಾರೆ. ಅದು ಸ್ವಾಭಾವಿಕ ಆಗಿದೆ. ಈ ಸಮಯ ಕಳಿಬೇಕು. ಸೂಟ್ ಕೇಸ್ ತಂದು ಕೊಟ್ರೆ ಟಿಕೆಟ್ ಕೊಡುವಂತಹ ಪದ್ಧತಿ ನಿಮ್ಮಲ್ಲೂ ಇದೆ ಅನ್ನೋದನ್ನ ಇಂಡೈರೆಕ್ಟ್ಲಿ ನೀವು ಒಪ್ತಿದ್ದೀರಿ ಅನ್ನೋದಾಯ್ತು. ತಂದು ಕೊಡೋದು ಯಾರಿಗೂ ತಂದು ಕೊಡೋ ಅಗತ್ಯ ಇಲ್ಲ. ಹಣ ಖರ್ಚು ಮಾಡಬೇಕಾಗತ್ತೆ. ಚುನಾವಣಾ ವೆಚ್ಚ ಇದೆಯಲ್ಲ, ಅದು ಖರ್ಚು ಮಾಡಬೇಕಾಗತ್ತೆ. ಅದು ಈಗ ದೇವೇಗೌಡರು ಮಕ್ಕಳು, ಮೊಮ್ಮಕ್ಕಳು, ಸೊಸೆದಿರೆ ಯಾಕೆ ಅಲ್ಲಿ ಬರ್ತಾರೆ? ಬೇರೆಯವರು ಬಂದು ಅಷ್ಟೇ ಹಣವನ್ನು ಖರ್ಚು ಮಾಡಿ ಅಥವಾ ಅಷ್ಟೇ ಪಾಪ್ಯುಲಾರಿಟಿ ಪಡ್ಕೊಂಡು ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಅವರ ಕುಟುಂಬದಲ್ಲೇ ಬರ್ತಾ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಾರಿ 9 ಜನ ಸಂಸದರು ಗೆದ್ರಲ್ಲ, ಮಾನ್ಯ ಸತೀಶ್ ಜಾರಕಿಹೊಳಿ ಮಗಳು ಗೆದ್ದರು. ಬೇರೆ ಯಾರೇ ನಿಜದಲ್ಲಿ ಸೋಲ್ತಾ ಇದ್ರು. ಜನ ಅವ್ರ ಮೇಲೆ ಇರ್ತಕ್ಕಂತಹ ಗೌರವ, ಜಾರಕಿಹೊಳಿ ಕುಟುಂಬದ ಮೇಲೆ ಇರ್ತಕ್ಕಂಥ ಪ್ರೀತಿ, ಗೌರವ ಅದ್ರಲ್ಲಿ ಕಾಣಿಸ್ತದೆ. ಆಮೇಲೆ ಆ ಕ್ಷಮತೆ, ಸಾಮರ್ಥ್ಯ ಅವ್ರಿಗಿದೆ. ಅದರಲ್ಲಿ ಈಶ್ವರ್ ಖಂಡ್ರೆ ಮಗ ಆಗಬಹುದು, ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಸೌಮ್ಯ ರೆಡ್ಡಿ ನಿಂತ್ಕೊಂಡ್ರು, ಇಲ್ಲಿ ನಮ್ಮ ಕೃಷ್ಣಪುರ ಮಗ ಪ್ರಿಯಾಕೃಷ್ಣ ನಿಂತ್ಕೊಂಡ್ರು, ಈಗ ಮೊನ್ನೆ DK ಶಿವಕುಮಾರ್ ಸಹೋದರ DK ಸುರೇಶ್ ನಿಂತ್ಕೊಂಡ್ರು. ಅಂದರೆ ಈ ಸಲ ಸೋತರು, 3 ಸಲ ಗೆದ್ರಲ್ಲ ಅವ್ರು, ಹ್ಯಾಟ್ರಿಕ್ ಗೆಲುವಾಗಿತ್ತು ಅವ್ರಿಗೆ. ನಾವೇನು ಹೇಳ್ತಾ ಇದ್ದೀನಿ ಅಂದರೆ, ಯಾಕೆ ಜನನೂ ಅದನ್ನೇ ಬಯಸ್ತಾರೆ. ಆಮೇಲೆ ಇರೋ ವಾತಾವರಣ ಆ ರೀತಿ ಇದೆ. ಈಗ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನ ಮಗ ಬಿಟ್ಟರೆ ಬೇರೆ ಯಾರು ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ವಾ? ರಾಘವೇಂದ್ರ ಗೆಲ್ಲಬೇಕು, ಇಲ್ಲ ವಿಜಯೇಂದ್ರ ಗೆಲ್ಲಬೇಕು. ಡಮ್ಮಿ ಕ್ಯಾಂಡಿಡೇಟ್ ಆಗ್ತೀರಿ ನೀವು ಅಂತ ಇಲ್ಲ. ಈಗ ನನ್ನ ರಾಘವೇಂದ್ರ ಡಮ್ಮಿ ಅನ್ನಕ್ಕಾಗಲ್ಲ. ನಾವಲ್ಲ ರಾಘವೇಂದ್ರ ಅವರನ್ನಲ್ಲ, ರಾಘವೇಂದ್ರ ಎದುರಿಗೆ ನಿಲ್ಲಿಸಿದಂತ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಡಮ್ಮಿ ಕ್ಯಾಂಡಿಡೇಟ್ ಅನ್ನು ಹಾಗೆ ನೀವು ಮಾಡಿಕೊಂಡು ಅಭ್ಯರ್ಥಿಯನ್ನಾಗಿ ಮಾಡ್ತೀರಿ ಅಂತಲ್ಲ. ಮೇರು ನಾಯಕ, ಕರ್ನಾಟಕದ ಮೇರು ನಾಯಕ ಮಾನ್ಯ ಬಂಗಾರಪ್ಪನವರ ಮಗಳವರು. ಅವ್ರಿಗಿರ್ತಕ್ಕಂಥ ಪಾಪ್ಯುಲಾರಿಟಿ, ಅವ್ರಿಗಿರ್ತಕ್ಕಂಥ ಸಾಮರ್ಥ್ಯ, ಅದನ್ನು ನಾವು ಎನ್ಕ್ಯಾಶ್ ಮಾಡ್ಕೊಂಡು ಗೆಲ್ಲಬೇಕನ್ನೋ ಆಸೆಯಲ್ಲಿ ನಾವು ಅವ್ರನ್ನ ನಿಲ್ಲಿಸಿದ್ದು. ನೀವು ಹೇಳಿ ಅದಕ್ಕಿಂತ ಬೆಸ್ಟ್ ಕ್ಯಾಂಡಿಡೇಟು, ಮಹಿಳಾ ಕ್ಯಾಂಡಿಡೇಟು, ಸೆಲೆಬ್ರಿಟಿ, ನೀವು ಆಮೇಲೆ ಒಂದು ಹಿನ್ನೆಲೆ ಇರ್ತಕ್ಕಂಥವ್ರು, ಲೆಗಸಿ ಇರ್ತಕ್ಕಂಥವ್ರು ಬೇರೆ ಯಾರನ್ನು ನೀವು ಹುಡುಕ್ಲಿಕ್ಕೆ ಸಾಧ್ಯನಾ? ಅದಕ್ಕಿಂತ ಬೆಸ್ಟ್ ಕ್ಯಾಂಡಿಡೇಟ್ ತರಕ್ಕೆ ಸಾಧ್ಯನಾ? ಇದ್ದಿದ್ರಲ್ಲ ಹಿಂದೆಲ್ಲ, ಇದ್ದಿದ್ರಲ್ಲ, ಇವಾಗಲೂ ಇದ್ರು ಅಲ್ಲ. ಹೇಳ್ತಾನೆ ಅದಕ್ಕಿಂತ ಬೆಸ್ಟ್ ಸಾಧ್ಯ ಆಗಲಿಲ್ಲ ಆ ಸಮಯದಲ್ಲಿ. ನಾವು ಆ ಗೆಲ್ಲಕ್ಕೋಸ್ಕರನೇ ಮಾಡಿದಂಥದ್ದು. ಸುಮ್ಮನೆ ಅವ್ರನ್ನ ನೀವು ಹೇಳ್ದಂಗೆ ಡಮ್ಮಿ ಮಾಡೋಕ್ಕಂತ ಡಮ್ಮಿ ಅಂತೂ ಅಲ್ಲ. ಅವರು ಅಂತಹ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಕುಟುಂಬದವರು. ಅವ್ರಿಗೆ ಅವಕಾಶ ಸಿಕ್ತು. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, BJPಯ ವೇವ್ನಲ್ಲಿ ಗೆಲ್ತಾರೆ ಅನ್ನೋದಾದರೆ ರಾಘವೇಂದ್ರನೇ ಯಾಕೆ? ಈಗ ಈಶ್ವರಪ್ಪನ ಮಗ ಕಾಂತೇಶ್ ಏನಾದರೂ, ಸೋಮಣ್ಣನ ಮಗ ಅರುಣ್ ಏನಾದರೂ, ಅವ್ರಿಗೆ ಅವಕಾಶಗಳು ಕೊಡೋದಿಲ್ಲ. ಯಾರು ಬಲಿಷ್ಠರಿದ್ದಾರೆ, ಯಾರಿಗೆ ಹಣ ಬಲ ಇದೆ, ಯಾರಿಗೆ ಅಧಿಕಾರ ಬಲ ಇದೆ, BJPನಲ್ಲಿ ಅವ್ರ ಮಕ್ಕಳಿಗೆ ಕೊಡ್ತಾರೆ. ನಮ್ಮಲ್ಲಿ ಆ ರೀತಿ ಆಗಲ್ಲ. ಜನ ನಾವು ಎಲ್ಲ ಕಡೆ ಸೋಲ್ತೀವಿ ಅನ್ನೋ ಸಮಯದಲ್ಲಿ, ಇಲ್ಲ ನೀವು ಇವ್ರು ಕೊಟ್ಟರೆ ಗೆಲ್ಲಿಸ್ತೀವಿ ಅನ್ನೋ ಸಮಯದಲ್ಲಿ ನಾವು ಸತೀಶ್ ಜಾರಕಿಹೊಳಿ ಮಗನ್ನ, ಈಶ್ವರ ಖಂಡ್ರೆ ಅವ್ರ ಮಗನ್ನ ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಬಂತು. ಆದರೆ ಬೇರೆಯವ್ರಿಗೆ ಅವಕಾಶ. ಶಿಕಾರಿಪುರವನ್ನ ನೀವು ವಶ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಇತ್ತಲ್ವಾ? ಅದನ್ನ ಯಾಕೆ ಕೈ ಬಿಟ್ರಿ? ಇಲ್ಲ, ನಾವು ನಮ್ಮ ಅಭ್ಯರ್ಥಿ ಪಕ್ಷದ ಕಾರ್ಯಕರ್ತರು ಎಲ್ಲ ಏನು ತೀರ್ಮಾನ, ನಮ್ಮಲ್ಲಿ ಏನು ಮಾಡೋದು, ಈ ಸಲ ಏನು ಮಾಡೋದು ಅಂದರೆ ಡೆಮೊಕ್ರೆಟಿಕ್ ಪ್ರೊಸೆಸ್ಸು. ಪಕ್ಷದ ಎಲ್ಲ ಕಾರ್ಯಕರ್ತರು ಇವರ ನಾಯಕರನ್ನಾಗಿ ಮಾಡಿ ಅವ್ರಿಗೆ ಹಾಕಿ ಟಿಕೆಟ್ ಕೊಡಿ ಅಂತ ಹೇಳಿ ಯಾರ್ಯಾರನ್ನ ಒತ್ತಾಯ ಮಾಡಿದ್ರು, ಅದನ್ನೇ ರೀತಿಯಾಗಿ ನಾವು ಚುನಾವಣೆಗೆ ಟಿಕೆಟ್ಗಳನ್ನ ಕೊಟ್ಟದ್ದು. ಹಾಗಾಗಿ ನಾವು 138, 140 ಸೀಟ್ ತೊಗೊಳಕ್ಕೆ ಸಾಧ್ಯ ಆಗಿದ್ದು. ನಾವು ಇವಾಗಲೂ ಅನ್ನಿಸ್ತದೆ, ಶಿಕಾರಿಪುರ ಏನು, ನಾವು ಒಳನರಸೀಪುರನೂ ತೊಗೊಬೋದಾಗಿತ್ತು, ಶಿಕಾರಿಪುರನೂ ತೊಗೋಬೋದಾಗಿತ್ತು. ಇನ್ನೂ ಆ ಥರ 20 ಸೀಟ್ಗಳು, ಬೆಂಗಳೂರಿನಲ್ಲಿ ರಾಜಾಜಿನಗರ ತೊಗೊಬೋದಾಗಿತ್ತು, ಜಯನಗರ ತೊಗೊಬೋದಾಗಿತ್ತು. ಆ ಥರ ಇನ್ನೂ 20 ಸೀಟ್ಗಳನ್ನ ಗೆಲ್ಲುವಂಥ ಹತ್ತಿರದಲ್ಲಿ ನಾವು ಕಳ್ಕೊಂಡಿದ್ದೀವಿ ಅಂತ ಅನಿಸ್ತದೆ. ಮುಂದಿನ ಚುನಾವಣೆಯಲ್ಲಿ ನೋಡೋಣ, ಇನ್ನು ಬದಲಾವಣೆಗಳಾಗ್ತವೆ. ಬಹಳ ದೊಡ್ಡ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರು ಮತಕಳ್ಳತನದ ಆರೋಪವನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದು ಏಕಾಂಗಿ ಹೋರಾಟ ಅಂತ ನೇರವಾಗಿ ಕಾಣಿಸ್ತಾ ಇದೆ.
ನಿಮ್ಮ ಒಕ್ಕೂಟ ಏನಿದೆ ಆ ನಾಯಕರು ಯಾರು ಕೂಡ ರಾಹುಲ್ ಗಾಂಧಿಯವರ ಜೊತೆಗೆ ಕೈ ಜೋಡಿಸ್ತಾ ಇಲ್ಲ, ರಾಹುಲ್ ಗಾಂಧಿಯವರ ಮೇಲೆ ಅವಿಶ್ವಾಸ ಹೇಳ್ತಾರೆ, ಅವಿಶ್ವಾಸವನ್ನ ಹೊಂದಿದ್ದಾರೆ. ಸೊ ಇದೆಲ್ಲವೂ ಕೂಡ ನಿಮ್ಮ ಸಾಂಘಿಕ ಶಕ್ತಿಯ ಕೊರತೆಯನ್ನ ನೇರವಾಗಿ ಸ್ಪಷ್ಟವಾಗಿ ಜನರಿಗೆ ತಲುಪಿಸುವಂತ ಪ್ರಯತ್ನ ಆಗ್ತಾ ಇದೆ. ಇದು 2014ರಿಂದ 2024ರವರೆಗೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದ ಅಧಿಕೃತ ಸ್ಥಾನದಲ್ಲಿ ಕೂಡ ಇರಲಿಲ್ಲ. 52 ಸೀಟು. ಅಲ್ಲ, ಅದಕ್ಕಿಂತ ಮೊದಲು 2013ರ ತನಕವೂ ಕೂಡ ರಾಹುಲ್ ಗಾಂಧಿ ಅವರ ಹಿಂದೆ ಇದ್ದಂತಹ ಯುವ ಸಮೂಹವನ್ನ ನೀವು ಸಲೀಸಾಗಿ ಬಿಟ್ಟುಕೊಟ್ರಲ್ಲ. ಇಲ್ಲ, ನಾನು ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. 2014ರಿಂದ 2024ರವರೆಗೂ 2 ಬಾರಿ ನಮಗೆ ವಿರೋಧ ಪಕ್ಷದ ನಾಯಕತ್ವ ಕೂಡ ನಮಗಲ್ಲಿ ಇರಲಿಲ್ಲ. ಆದಾಗ್ಯೂ ಕೂಡ ರಾಹುಲ್ ಗಾಂಧಿಯವರು 2024ರಲ್ಲಿ ಯಾವ ನಾವು ಇಂಡಿಯಾ ಮೈತ್ರಿಕೂಟ ಮಾಡ್ಕೊಂಡ್ವಿ ಅದು ಚುನಾವಣೆಗೆ ಮಾತ್ರ. ಆ ಕ್ರೆಡಿಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಡ್ತೀರಾ, ರಾಹುಲ್ ಗಾಂಧಿ ಅವರಿಗೆ ಕೊಡ್ತೀರಾ? ಏನು ವಿರೋಧ ಪಕ್ಷದಲ್ಲಿ ಕೂರೋದಕ್ಕೆ ಸಾಧ್ಯ ಆಗಿರುವಂತಹ ಇಬ್ರಿಗೂ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವ, ರಾಹುಲ್ ಗಾಂಧಿಯವರ ಈ ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ಲ, ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಅಲ್ಲಿ ಮಣಿಪುರಿಂದ ಮುಂಬೈವರೆಗೆ, ಅದು ಅದ್ಭುತ. ಈ ಸತ್ತಂತಿಹರನ್ನು ಬಡಿದೆಚ್ಚರಿಸುವಂಥ ಕುವೆಂಪು ಒಂದು ಸಾಲಿದೆ, ಅದು ಜ್ಞಾಪಕ ಬರುತ್ತೆ ನಮಗೆ. ಯಾರ್ಯಾರು ದೇಶವನ್ನು ಪ್ರೀತಿಸ್ತಾರೆ, ಸಂವಿಧಾನವನ್ನು ಪ್ರೀತಿಸ್ತಾರೆ, ಪ್ರಜಾಪ್ರಭುತ್ವವನ್ನು ಪ್ರೀತಿಸ್ತಾರೆ, ಯಾವ ಯುವಕರು ಈ ಸಮಾಜವಾದ ಜಾತ್ಯತೀತವಾದವನ್ನು ಪ್ರೀತಿಸ್ತಾರೆ, ಅವರೆಲ್ಲ ಆರಾಮಾಗಿದ್ದರು. ಬಿಡು, BJP ಗೆದ್ಕೊಳ್ಳುತ್ತೆ, ನಾವೇನು ಮಾಡೋಕ್ಕಾಗಲ್ಲ ಅಂತ. ಅಂಥವರೆಲ್ಲ ಎಚ್ಚೆತ್ಕೊಂಡು ನಮಗೆ ಮತಗಳಿಕೆನಲ್ಲೂ ಕೋಟ್ಯಾಂತರ ಮತಗಳಿಕೆಯಲ್ಲಿ ಹೆಚ್ಚಿಗೆ ಆಯಿತು, ಸೀಟುಗಳು ಕೂಡ ಹೆಚ್ಚಿಗೆ ಆಯಿತು. ಎಲ್ಲ ಯುವಕರು ನಾವು ಓದೋ ಕಡೆಯಲ್ಲಿ, ನಾವು ಕರ್ನಾಟಕದಲ್ಲೂ ಅವ್ರು ಬಂದ ಕಡೆಯಲ್ಲಿ ನಾವು ಗೆದ್ಕೊಂಡ್ಬಂದ್ವಿ. ಆ ರೀತಿಯಾಗಿ 99 ಸೀಟ್ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ರಾಹುಲ್ ಗಾಂಧಿಯವರು ಹೋರಾಟ ಇದ್ದೇ ಇದೆ. ನಾವು ಇಂಡಿಯಾ ಮೈತ್ರಿಕೂಟ ಎಲ್ಲ ವಿಷಯಗಳಿಗೂ ನಾವು ಭಾಗಿಯಾಗಬೇಕಂತ ನಾವು ಚರ್ಚೆ ಮಾಡಿಲ್ಲ. ಅಗತ್ಯ ಬಿದ್ದಾಗ ಈಗ ಕೃಷಿ ಕಾಯ್ದೆಗಳ ಬಂತು, ಮೋದಿಯವರು ಕೃಷಿ ಕಾಯ್ದೆಗಳು ತೊಗೊಂಬಂದರು. 3 ರೈತರು ಹೋರಾಟ ಮಾಡ್ತಾಯಿದ್ರು, 1 ವರ್ಷಗಳ ಕಾಲ ಹೋರಾಟ ಮಾಡಿದ್ರು. ಆ ಸಮಯದಲ್ಲಿ ನಾವು ವಿಪಕ್ಷವಾಗಿ ನಾವು ಹೋದ್ವಿ, ಎಲ್ಲ ಪಕ್ಷಗಳಿಗೂ ನಾವು ಆಹ್ವಾನ ಕೊಟ್ವಿ, ಎಲ್ಲರೂ ಭಾಗವಹಿಸಿದರು. ಮೋದಿಯವರು ಆ ಕಾಯ್ದೆಗಳನ್ನ ವಾಪಸ್ ಪಡ್ಕೊಂಡ್ರು. ಆ ಅಗತ್ಯ ಬಿದ್ದಾಗ ಆ ಯಾವ ಸಬ್ಜೆಕ್ಟ್ ಬರುತ್ತೆ, ಆ ಸಬ್ಜೆಕ್ಟ್ ತಕ್ಕನಾಗಿ ನಾವು ವಿಷಯ ಆಧಾರಿತವಾಗಿ ಎಲ್ಲರ ಜೊತೆ ಒಪ್ಪಂದವನ್ನು ಮಾಡ್ಕೊತೀವಿ. ಚುನಾವಣೆಗಳಲ್ಲೂ ಕೂಡ, ರಾಜ್ಯ ಚುನಾವಣೆಗಳಲ್ಲೂ ನಾವು ಒಪ್ಪಂದ ಮಾಡ್ಕೊತೀವಿ ಅಂತ ಹೇಳಿಲ್ಲ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಾವು ಮತ್ತೆ ಇಂಡಿಯಾ ಮೈತ್ರಿಕೂಟವನ್ನು ಇನ್ನೂ ಬಲಿಷ್ಠವಾಗಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಲೋಕಸಭಾ ಚುನಾವಣೆಗೆ ಮಾತ್ರ. ರಾಜ್ಯದಲ್ಲಿ ಅಲ್ಲಿನ ಸ್ಥಳೀಯ ಹೆಂಗಿದೆ, ಅಲ್ಲಿನ ನಾಯಕತ್ವ ಹೇಗಿದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 2028ರ ಚುನಾವಣೆಗೆ ಕಾಂಗ್ರೆಸ್ ಏಕಾಂಗಿಯಾಗಿ ಗೆಲ್ಲುವಂತಹ ಸಾಮರ್ಥ್ಯ ಉಳಿಸ್ಕೊಂಡಿದೆಯಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. 2028ಕ್ಕೂ ಏಕಾಂಗಿಯಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, 2033ಕ್ಕೂ ಅಧಿಕಾರಕ್ಕೆ ಬರುತ್ತೆ. ಕರ್ನಾಟಕದಲ್ಲಿ BJP ನಾಯಕತ್ವ ನಶಿಸಿ ಹೋಗಿದೆ. JDS ಅಂತೂ ತನ್ನ ಪಕ್ಷದ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಟ್ಟಿದೆ. BJPಯವರು JDSನ 3 ಜಿಲ್ಲೆಗಳ ಪಕ್ಷ ಅಂತ ಇದ್ರು. ಈಗ ಅದು ಏಕಜಿಲ್ಲೆಯ ಪಕ್ಷವಾಗಿ ಉಳ್ಕೊಳ್ಳುತ್ತೆ. ಅದು ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ಇರೋ ಕಾರಣಕ್ಕಾಗಿ. ಅದರ್ವೈಸ್ ಅದಕ್ಕಿಂತ ಮುಂಚೆ ನಿಖಿಲ್ ಕುಮಾರಸ್ವಾಮಿಯವರು ಸೋತಿದ್ರು. ಈ ಸಲ ಹಾಸನಲ್ಲಿ JDS ಕ್ಯಾಂಡಿಡೇಟ್ ಸೋತಿದ್ದಾರೆ. ಯಾಕಂದರೆ ಅವೆರಡು ಭಾಳ ಸ್ಟ್ರಾಂಗ್ ಇತ್ತು ಅವ್ರಿಗೆ, ಹಾಸನ ಮತ್ತು ಮಂಡ್ಯ. ಇನ್ನು ಮುಂದೆ JDS ಕೂಡ ನಶಿಸಿ ಹೋಗುತ್ತೆ ಅನ್ನೋ ಒಂದು ಯಾಕಂದರೆ ಒಂದು ಪ್ರಾದೇಶಿಕ ಪಕ್ಷ ಉಳ್ಕೋಬೇಕಿತ್ತು. JDS ಬಗ್ಗೆ ನಮಗೆ ಅದು ವಿರೋಧ ಪಕ್ಷ ಆದರೂ ಕೂಡ ಪ್ರಾದೇಶಿಕ ಪಕ್ಷಗಳ ಅಗತ್ಯ ಈ ಕಾಲದಲ್ಲಿ ಇದೆ. ಅವರೊಂದು ಜವಾಬ್ದಾರಿತ ಪ್ರಾದೇಶಿಕ ಪಕ್ಷವಾಗಿ ಯಾವತ್ತೂ ಬಿಹೇವ್ ಮಾಡಲಿಲ್ಲ JDS. ಅವಕಾಶವಾದಿತನವನ್ನು, ಪ್ರಾದೇಶಿಕ ಪಕ್ಷ ಇದ್ದರೆ ನಿಮಗೆ ಕಷ್ಟ ಅಲ್ವಾ? ಕಷ್ಟ ಇರ್ಬೋದು, ಅದು ಡೆಮೋಕ್ರಸಿನಲ್ಲಿ ಹೆಂಗೆ ಗೊತ್ತಾ, ಮೋರ್ ವಾಯ್ಸಸ್ ಬೇಕು. ನಮ್ಮದು ರಾಷ್ಟ್ರ ಮಟ್ಟದಲ್ಲಿ ನಾವು ಯೋಚನೆಗಳು ಮಾಡ್ತೀವಿ, ಕೆಲವು ರಾಜ್ಯ ಮಟ್ಟಕ್ಕೆ, ನಾವು ಸ್ಥಳೀಯ ಮಟ್ಟಕ್ಕೆ ನಾವು ಕೆಲವು ಸಲ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಾದೇಶಿಕ ಪಕ್ಷಗಳು ಸ್ಥಳೀಯ ಮಟ್ಟಕ್ಕೆ ಯೋಚನೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಬಟ್ JDS ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಲ್ಲ ಕಳೆದ 10 ವರ್ಷಗಳಲ್ಲಿ. ನಾವು ಕುಮಾರಸ್ವಾಮಿಯವರು ಬಂದ ನಂತರ ಅವರು ಹೆಂಗೆ ಯಡಿಯೂರಪ್ಪನವ್ರಿಗೆ ವಂಚಕ ಅಂತ ಅನ್ಸ್ಕೊಂಡು, ಭ್ರಷ್ಟ ಅಂತ ಅನ್ಸ್ಕೊಂಡ್ರು, ಅಧಿಕಾರಕ್ಕೆ ಕೊಡ್ದಲ್ಲಿ ಅವ್ರಿಗೆ ಹೆಂಗೆ ಅವರು ಪಾತಾಳಕ್ಕೆ ಹೋದರು. ತದನಂತರ ನಾವು ಸಮ್ಮಿಶ್ರ ಸರ್ಕಾರ ಬಂದಾಗ ಯಾವ ರೀತಿ ಬರೀ ಪಂಚತಾರಾ ಹೋಟೆಲ್ ಸೇರಿಕೊಂಡು ಶಾಸಕರಿಗೆ ಸಿಗಲಿಲ್ಲ. ಆಮೇಲೆ ಅವಕಾಶವಾದಿತನದಿಂದ ಯಾವ ರೀತಿ BJP ಜೊತೆ ಹೋದರು. ಇದೆಲ್ಲ ಜನಗಳಿಗೆ ಇಷ್ಟ ಆಗಲ್ಲ. ಹಾಗಾಗಿ ಅದು ನಶಿಸ್ತಾ ಇರೋದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆದರೂ ನೋಬಡಿ ಕ್ಯಾನ್ ಡೂ ಎನಿಥಿಂಗ್. ಅದು JDS ನಶಿಸಿ ಹೋಗುತ್ತೆ. ಕಾಂಗ್ರೆಸ್ಸು ಬಲಿಷ್ಠವಾಗಿದೆ, ನಮ್ಮ ಯೋಜನೆಗಳು ಬಲಿಷ್ಠವಾಗಿದೆ, ನಮ್ಮ ನಾಯಕತ್ವ, ನಮ್ಮಲ್ಲಿ ಬಹಳ ಜನ ನಾಯಕರಿದ್ದಾರೆ. ಇನ್ನು ಅಲ್ಲಿ ಸತೀಶ್ ಜಾರಕಿಹೊಳಿ ಅವರಿಂದ ಹಿಡ್ಕೊಂಡು ಈಶ್ವರ್ ಖಂಡ್ರೆ, HK ಪಾಟೀಲು, MB ಪಾಟೀಲು, ಪರಮೇಶ್ವರ್ ಅವರು, ರಾಮಲಿಂಗ್ ರೆಡ್ಡಿ ಅವರು, ಈ ಥರ ನಮ್ಮಲ್ಲಿ ನಾಯಕತ್ವ ಜಾಸ್ತಿ ಜನ ಇದೆ. ಈಗ ನೋಡಿ, 2ನೇ ಹಂತದಲ್ಲಿ ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್ ಇವರೆಲ್ಲ ಎಮರ್ಜ್ ಆಗಿಬಿಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಇವರೆಲ್ಲ ಎಮರ್ಜ್ ಆಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ
ನಮ್ಮಲ್ಲಿ ನಾಯಕತ್ವ ಇನ್ನೂ ಮುಂದಕ್ಕೂ ಇದೆ. ಬಿ ಜೆ ಪಿನಲ್ಲಿ ಹೇಳ್ಕೊಳ್ಳೋಕೆ ಸಾಧ್ಯ ಆಗೋದೇ ಇಲ್ಲ. ಬಿ ಜೆ ಪಿನಲ್ಲಿ ನಾಯಕತ್ವ ಉಳ್ಕೊಂಡಿಲ್ಲ. ನೀವು ನಾಯಕತ್ವದ ಬಗ್ಗೆ ಮಾತನಾಡಿದ್ರಿ. ಸೆಕೆಂಡ್ ಲೆವೆಲ್ ನಾಯಕತ್ವ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೊರತೆ ಕಾಣಿಸ್ತಾ ಇದೆ ಅನ್ನುವುದು ರಾಜ್ಯದಲ್ಲೂ ಹೌದು, ರಾಷ್ಟ್ರ ಮಟ್ಟದಲ್ಲೂ ಹೌದು. ರಾಹುಲ್ ಗಾಂಧಿ ಅವರು ಆದ್ಮೇಲೆ ಮತ್ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಸಿದ್ದರಾಮಯ್ಯ, DK ಶಿ ಅವರು ಆದ್ಮೇಲೆ ಮತ್ಯಾರು ಅನ್ನುವಂಥ ಪ್ರಶ್ನೆ ಇದೆ. ಈಗ ನೀವು ಸೆಕೆಂಡ್ ಲೆವೆಲ್ ಲೀಡರ್ಸ್ ಹೆಸರನ್ನ ಒಂದು 2-3 ಜನರ ಹೆಸರನ್ನ ಹೇಳಿದ್ರಿ. ಮತ್ತೆ ಯಾರನ್ನು ಕೂಡ ಬೆಳೆಸುವಂತ ಪ್ರಯತ್ನವನ್ನ ಕೂಡ ಕನಿಷ್ಠ ಪ್ರಯತ್ನ ಮಾಡ್ತಾ ಇಲ್ಲ ಕಾಂಗ್ರೆಸ್ ಅಂತ. ಇಲ್ಲ, ಅದು ಸತ್ಯಕ್ಕೆ ದೂರವಾದ್ದು. 140 ಶಾಸಕರಲ್ಲಿ 5 ಬಾರಿ ಗೆದ್ದಂಥವರು, 6 ಬಾರಿ ಗೆದ್ದಂಥವರು, 7 ಬಾರಿ ಗೆದ್ದಂಥವರು, ಇನ್ನೂ ಸಚಿವರೇ ಆಗದಂಥವ್ರು ಇದ್ದಾರೆ. ಈಗ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ 6 ಬಾರಿ ಗೆದ್ದಿದ್ದಾರೆ ಆಲ್ರೆಡಿ. ಸೊ ಅವರ ನಾಯಕತ್ವ ಮುಂದಕ್ಕೆ ಎಮರ್ಜ್ ಆಗುತ್ತೆ. ಪ್ರಿಯಾಂಕ್ ಖರ್ಗೆ, ನಮ್ಮ ಸಂತೋಷ್ ಲಾಡು, ಇವರೆಲ್ಲ ಇನ್ನೂ ಎಮರ್ಜ್ ಆಗುತ್ತೆ. ಈಶ್ವರ್ ಖಂಡ್ರೆ ಅವರು, ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಭಾಳ ಜನ, MB ಪಾಟೀಲ್, HK ಪಾಟೀಲ್, ಪರಮೇಶ್ವರ್ ಅವ್ರಿಗೆ ಅವಕಾಶ. ಇವ್ರನ್ನೆಲ್ಲ ಮಾತಿಗೆ ಮಾತ್ರ ಬಳಸ್ಕೊಳ್ತಾ ಇದ್ದೀರಿ ನೀವು. ಇಲ್ಲ, ಏನು ಗೊತ್ತಾ, ಒಬ್ಬರನ್ನು ಮುಖ್ಯಮಂತ್ರಿ ಮಾಡ್ಬೋದು, 30 ಜನನ ಮಂತ್ರಿಗಳು ಮಾಡ್ಬೋದು. 140 ಜನ ಶಾಸಕರಿದ್ದಾಗ ಏನು ಸಾಧ್ಯತೆ ಇದೆಯೋ ಅದನ್ನು ನೋಡ್ಕೊಂಡು ಮಾಡ್ತಾರೆ. ಜನ ಬೆಂಬಲ, ಶಾಸಕರ ಬೆಂಬಲ ಯಾರಿಗಿರ್ತದೋ ಅವ್ರಿಗೆ ಅವಕಾಶಗಳು ಸಿಗ್ತದೆ. ಆದರೆ ನಮ್ಮಲ್ಲಿ 2ನೇ ನಾಯಕತ್ವ ಬೆಳೀತಾ ಇದೆ. ಈಗ ಹೊಸದಾಗಿ 140 ಜನ ಶಾಸಕರಾಗಿರೋರಿಗೆ 3 ಸಲ ಶಾಸಕರಾಗಿರೋರು ಭಾಳ ಜನ ಇದ್ದಾರೆ. ಅದರೊಳಗೆ ವಿಜಯನಗರದಲ್ಲಿ ಪ್ರಿಯಕೃಷ್ಣ ಒಬ್ಬರು ಆಗಿದ್ದಾರೆ, ಅಲ್ಲಿ ಪ್ರಿಯಾಂಕ್ ಖರ್ಗೆ ಆಗಿದ್ದಾರೆ, ರಿಜ್ವಾನ್ ಅರ್ಷದ್ ಅಂತ ಆಗಿದ್ದಾರೆ. ಇವರೆಲ್ಲ ಶಾಸಕರು ಎಮರ್ಜ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನೂ 10 ವರ್ಷ ಅಲ್ಲ, 20 ವರ್ಷ ಅಲ್ಲ, ಇನ್ನು 30 ವರ್ಷ ಆದರೂ ಕಾಂಗ್ರೆಸ್ಗೆ ಸದೃಢವಾಗಿರುತ್ತೆ, ಸಂಘಟನೆ ಚೆನ್ನಾಗಿರುತ್ತೆ. ಅಧಿಕಾರಕ್ಕೆ ಬರೋಕ್ಕಂತೂ ನಂಬರ್ 1 ಪಾರ್ಟಿ ನಾವೇ ಇರ್ತೀವಿ. ನಮ್ಮ ಪ್ರಕಾರ ಅಧಿಕಾರಕ್ಕೆ ಇನ್ನೂ 10 ವರ್ಷ 15 ವರ್ಷಗಳ ಕಾಂಗ್ರೆಸ್ಸೇ ಬರುತ್ತೆ. ರಾಜ್ಯದಲ್ಲಿ ಅಷ್ಟು ಭರವಸೆ ಇದೆ? ಖಂಡಿತ ಭರವಸೆ ಇದೆ. ಯಾಕಂದರೆ BJP JDSನಲ್ಲಿ ಆ ಥರ ನಾಯಕತ್ವ ಇಲ್ಲ. ಅವ್ರ ಹತ್ರ ತೋರ್ಸಕ್ಕೆ ಸಾಧ್ಯ ಆಗಲಿಲ್ಲ. ನೋಡಿ, ವಿಜಯೇಂದ್ರ ಫಸ್ಟ್ ಟೈಮ್ ಶಾಸಕರಾದವರು ರಾಜ್ಯಾಧ್ಯಕ್ಷರಾಗ್ತಾರೆ ಅಂದರೆ 5 ಬಾರಿ ಆದವರು, 6 ಬಾರಿ ಆದವರು ಅವ್ರ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಯಾವ ರೀತಿ ಪರಿಸ್ಥಿತಿ ಆಗ್ತಾ ಇರಬೇಕು? ಯಾಕೆ ಅವ್ರನ್ನ ಫಸ್ಟ್ ಟೈಮ್ ಅವ್ರನ್ನ ಶಾಸಕರನ್ನ ನೀವು ರಾಜ್ಯಾಧ್ಯಕ್ಷ ಮಾಡಿದ್ರ ಅಂದರೆ ಅದಕ್ಕೆ ಉತ್ತರ ಇಲ್ಲ BJPನಲ್ಲಿ. ಯಡಿಯೂರಪ್ಪನವರಿಗೆ ಕಾಂಪನ್ಸೇಷನ್, ಅವ್ರು ಮುಖ್ಯಮಂತ್ರಿ ಕೆಳಗಿಳಿಸಿದ್ರಲ್ಲ, ಕಾಂಪನ್ಸೇಷನ್ ಆಗಿ, ಅಂದರೆ ಅವರೆಷ್ಟು ಬಲಶಾಲಿ ಆಗಿದ್ದಾರೆ. ಇಲ್ಲಿ ನಾಗಪುರದ BJP ಮತ್ತು ಕರ್ನಾಟಕದ BJP ಎರಡಿದೆ. ನಾಗಪುರದ BJP ಮಣಿದಿದೆ ಇವತ್ತು. ಕರ್ನಾಟಕದ BJP ಅಂದರೆ ಯಡಿಯೂರಪ್ಪನವ್ರ BJP, ಲಿಂಗಾಯತ ಬೆಂಬಲಿತ BJP. ಅದಿವತ್ತು ಏಳ್ಗೈ ಇದೆ, ಮೇಲ್ಗೈ ಇದೆ. ಸೊ ಹಾಗಾಗಿ ಅವರು ಅದನ್ನು ಮಣಿಸಿದ್ದಾರೆ. ಇದು ಶಾಶ್ವತ ಅಲ್ಲ. ಇವರಿಬ್ಬರು ಬಣಗಳಿಂದ, ಕಚ್ಚಾಟದಿಂದ ಬೇರೆ ನಾಯಕತ್ವ ಎಮರ್ಜ್ ಆಗಲಿಕ್ಕೆ ಬಿಟ್ಟಿಲ್ಲ ಅವರು. ಈ ಟರ್ಮಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಕಾಂಗ್ರೆಸ್ನಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ? ಸಿದ್ದರಾಮಯ್ಯನವರು ತಮ್ಮ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅನ್ನುವಂತಹ ದೊಡ್ಡ ಸದ್ದಿತ್ತು. DK ಶಿ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡ್ತಾರೆ ಅಂತ. ಈಗ ಅದು ಪೋಸ್ಟ್ಪೋನ್ ಆಗಿದೆ ಅನ್ನುವ ಲಕ್ಷಣ ಕಾಣಿಸ್ತಾ ಇದೆ. ಬಜೆಟ್ ಅಧಿವೇಶನ ಆದ ಬಳಿಕ ಏನಾದರೂ ಸಾಧ್ಯತೆಗಳಿದೆಯಾ? ನೋಡಿ, ನಾವು ವಕ್ತಾರರಾಗಿ ಏನು ಹೇಳ್ಬೋದು ಅಂದರೆ 5 ವರ್ಷ ಕಾಂಗ್ರೆಸ್ ಸರ್ಕಾರ ಆಗಿದೆ, ಮುಂದಕ್ಕೂ 5 ವರ್ಷ ಬರುತ್ತೆ ಅಂತ. ಈ ಥರ ಏನಾದ್ರು ಬದಲಾವಣೆ ಇದ್ದರೆ ಅದು ಮಾನ್ಯ ಖರ್ಗೆಯವರು, ಮಾನ್ಯ ರಾಹುಲ್ ಗಾಂಧಿ ಅವರು ತೀರ್ಮಾನ ಬಿಟ್ಟರೆ ಬೇರೆ ರಾಜ್ಯ ಮಟ್ಟದಲ್ಲಿ ಯಾವ ಶಾಸಕ ಸ್ಪೋಕ್ ಪರ್ಸನ್ ನಿಮ್ಗೆ ಗೊತ್ತಿರುತ್ತೆ, ಇಂಟರ್ನಲ್ ಸೋರ್ಸ್ ಅದೇ ಹೇಳಿದಲ್ಲ, ಇಬ್ಬರೇ ತೀರ್ಮಾನ ಮಾಡೋಕ್ಕೆ ಸಾಧ್ಯ ಆಗೋದು. ಮಾನ್ಯ ಖರ್ಗೆ ಸಾಹೇಬರು, ಮಾನ್ಯ ರಾಹುಲ್ ಗಾಂಧಿ ಅವರು. ಅವ್ರು ಬಿಟ್ಟರೆ ಬೇರೆ ಯಾರೇ ಹೇಳಿಕೆ ಕೊಡ. ರಾಹುಲ್ ಗಾಂಧಿ ಅವರು ಯಾರು ಹೈಕಮಾಂಡ್ಗೆ? ರಾಹುಲ್ ಗಾಂಧಿ ಇವಾಗ ವಿರೋಧ ಪಕ್ಷದ ನಾಯಕ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮುಖಾಂತರ, ಅಲ್ಲ, ಖರ್ಗೆ ಅವ್ರು ಹೇಳ್ತಾರೆ ನಾನು ರಾಹುಲ್ ಗಾಂಧಿ ಅವರಿಗೆ ಮಾತಾಡಬೇಕು ಅಂತ. ಇಲ್ಲ, ಅವ್ರದ್ದೊಂದು ಒಪಿನಿಯನ್ ತಗೊಂತಾರೆ. ಖರ್ಗೆ ಅವ್ರು ಹೆಂಗ್ ಗೊತ್ತಾ, ಭಾಳ ಇನ್ಕ್ಲೂಸಿವ್, ಅದೊಂದು ಸಮಿತಿ ಅಂತ. AICC ಅಂದ್ರೆ ಖರ್ಗೆ ಅವ್ರಿಗೆ ಇನ್ನೊಂದು ಹೈಕಮಾಂಡ್ ಇದೆಯಾ? ಇಲ್ಲ, ಖರ್ಗೆ ಅವ್ರಿಗೆ ಹೈಕಮಾಂಡ್ ಗಾಂಧಿ ಕುಟುಂಬ. ಖರ್ಗೆ ಅವರಿಗೆ ಗಾಂಧಿ ಕುಟುಂಬದ ಮೇಲೆ ಬಹಳ ಗೌರವ, ಪ್ರೀತಿ, ವಾತ್ಸಲ್ಯ ಇದೆ. ಎರಡನೇದಾಗಿ ಅವರ ತ್ಯಾಗ ಬಲಿದಾನವನ್ನು ಸ್ಮರಿಸ್ಕೊತಾರೆ. ಇಂದಿರಾ ಗಾಂಧಿಯವರು ಸಾವನ್ನು, ರಾಜೀವ್ ಗಾಂಧಿಯವರು ಸಾವನ್ನು ನೆನೆಸ್ಕೊತಾರೆ. ಇವರ ತ್ಯಾಗ ಬಲಿದಾನವನ್ನು ನೆನೆಸ್ಕೊಂಡು ಅವ್ರಿಗೆ ಗೌರವ ಕೊಡ್ತಾರೆ. ಎರಡನೇದೇನೆಂದರೆ ರಾಹುಲ್ ಗಾಂಧಿಯವರು ಪೂರ್ವದಲ್ಲಿ ಅಧ್ಯಕ್ಷರಾಗಿದ್ದರು, ಸೋನಿಯಾ ಗಾಂಧಿ ಅವರು ಅಧ್ಯಕ್ಷರಾಗಿದ್ದರು, ಈಗ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಮುಖಾಂತರ ಅವರು ದೇಶವನ್ನು ಒಟ್ಟುಗೂಡಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವ್ರ ಸಮಾಲೋಚನೆ ಮಾಡೋದು ಒಂದು ಇಂಟರ್ನಲ್ ಡೆಮಾಕ್ರಸಿ ಅಂತ ನನಗನ್ಸುತ್ತೆ. ಆದರೂ ಇಷ್ಟ್ಯಾಕೆ ಗೊಂದಲ? ಅಧಿವೇಶನ ನಡೀತಾ ಇದೆ, ಸದನದ ಒಳಗೂ ಹೊರಗೂ ಇನ್ನೂ ಕೂಡ ಚರ್ಚೆ. ನಾವು ಅಭಿವೃದ್ಧಿ ಪರ ಚರ್ಚೆ ಮಾಡಕ್ಕೆ ಇಷ್ಟಪಡ್ತೀವಿ, ಬಟ್ ಮಾಡ್ತಿಲ್ವಲ್ಲ ನೀವು? ಮಾಡ್ತಾ ಇದೀವಿ, ಅದೇ ಮಾಡ್ತಾ ಇದೀವಿ. 99% ಸಿವಿಕ್ ಅಂತ ಒಂದು ಸಂಸ್ಥೆ ಮಾಡಿರುವಂತಹ ರಿಪೋರ್ಟ್ ಅಲ್ಲಿ ನೀವು ಇನ್ನೂ ಕೂಡ 6 to 7% ರೀಚ್ ಆಗಿಲ್ಲ ನೀವು ಭರವಸೆ ಕೊಟ್ಟಿರೋದ್ರಲ್ಲಿ. ಇಲ್ಲ, ಅದು ಸತ್ಯಕ್ಕೆ ದೂರವಾದ ಮಾತು. ನಾವು 2 ವರ್ಷ ತುಂಬಿದಾಗ, ಮನೆ ಸಿದ್ದರಾಮಯ್ಯ ಸರ್ಕಾರ 2 ವರ್ಷ ತುಂಬಿತು ಅಂತ ಹೇಳಿ ನಾವು ನಮ್ಮ ಭರವಸೆಗಳಲ್ಲಿ ಏನೇನು ಈಡೇರಿಸಿದೆ ಅಂತ ಒಂದು ಪುಸ್ತಕ ಮಾಡಿ ಬಿಟ್ಟಿದ್ದೀವಿ. ಅದ್ರ ಪ್ರಕಾರ 240 ಭರವಸೆಗಳು ಈಡೇರಿದ್ದಾವೆ. 500ಕ್ಕೂ ಹೆಚ್ಚು ಭರವಸೆಗಳಲ್ಲಿ ಆಲ್ಮೋಸ್ಟ್ 45% ಭರವಸೆಗಳು ಈಡೇರಿಸಿದ್ದೀವಿ. ಇನ್ನೂ 2.5 ವರ್ಷ ಸಮಯ ಇದೆ, ಈಡೇರಿಸ್ತೀವಿ. ನಮ್ಮ ಪ್ರಣಾಳಿಕೆಯಲ್ಲಿ ಯಾವತ್ತೂ ಕೂಡ ನಾವು, ಯಾಕಂದ್ರೆ ನಾವು ಕೊಟ್ಟಂತೆ ನುಡಿದಂತೆ ನಡೆಯೋದು ಅಂತೇಳಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೇಳೋದು. ಸೊ ಹಾಗಾಗಿ ಅದಾಗುತ್ತೆ. ಆಮೇಲೆ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರರು ಏನೇ ಬದಲಾವಣೆ ಇದ್ದರೂ ನಮ್ಮ ರಾಜ್ಯ ಮಟ್ಟದಲ್ಲಿ ಆಗಲ್ಲ, ಶಾಸಕರ ಮಟ್ಟದಲ್ಲಿ ಒಬ್ಬರು ಇಬ್ಬರು ಶಾಸಕರು ಹೇಳೋಕ್ಕೆ ಆಗೋದಿಲ್ಲ.
ಹೈಕಮಾಂಡ್ ತೀರ್ಮಾನಕ್ಕೆ ಇಬ್ಬರು ಬದ್ಧರಾಗಿದ್ದಾರೆ. ಹೈಕಮಾಂಡ್ ಅಂದರೆ ನಮಗೆ ಮಾನ್ಯ ಖರ್ಗೆ ಅವರೇ ಹೈಕಮಾಂಡು, ಬಟ್ ಅವ್ರು ಸಮಾಲೋಚನೆ ಮಾಡ್ತಾರೆ, ರಾಹುಲ್ ಗಾಂಧಿ ಸಮಾಲೋಚನೆ ಮಾಡೋದ್ರಿಂದ. ಬಿಜೆಪಿಯವರು ಮತ್ತು ಜೆಡಿಎಸ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಆರೋಪ ಮಾಡೋದು ಏನು ಕೇಳಿದ್ರೆ, ಜೊತೆಗೆ ಇನ್ಕ್ಲೂಡೆಡ್ ಕಾಂಗ್ರೆಸ್ನ ಶಾಸಕರು ಕೂಡ ನಮಗೆ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನೋದಾಗಿ ದೊಡ್ಡ ಮಟ್ಟದಲ್ಲಿ ಹೇಳ್ತಾರೆ. ಈಗ ಬೆಂಗಳೂರು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ DK ಶಿ ಅವರು ಅದರ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಇನ್ನೂ ಕೂಡ 2 ಭರವಸೆ ಕೊಟ್ಟಿರೋದ್ರಲ್ಲಿ 2 ಮಾಡಿರೋದು, ಒಂದು GBA ಮತ್ತೊಂದು ಮೆಟ್ರೋದಲ್ಲಿ EV ಚಾರ್ಜ್, ಆ ಕಾನ್ಸೆಪ್ಟ್ ಅನ್ನು ಬಿಟ್ಟರೆ ಮತ್ತೆ ಯಾವುದೂ ಮಾಡಿಲ್ಲ ಅನ್ನುವಂಥ ಆರೋಪ. ನೋಡಿ, ವಿರೋಧ ಪಕ್ಷ ಇವತ್ತಿದೆಯಲ್ಲ, ಅವ್ರಿಗೆ ಒಳ್ಳೆ ಆಡಳಿತ ಮಾಡಿ ಗೊತ್ತಿಲ್ಲ. ಅವ್ರಿಗೆ ಯಾಕೆ ಗೊತ್ತಿಲ್ಲ ಅಂದರೆ 2023ರಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಬೆಂಗಳೂರಿಗೊಬ್ಬರು ಉಸ್ತುವಾರಿ ಮಂತ್ರಿಗಳು ಹಾಕಲಿಲ್ಲ. ಅವರು ತಾವೇ ನೇರವಾಗಿ ನಿರ್ವಹಣೆ ಮಾಡ್ತಾಯಿದ್ರು. ಆ 4 ವರ್ಷ 2019-23ವರೆಗೆ ಬೆಂಗಳೂರಿಗೆ ಒಂದೇ ಒಂದು ಚಿಕ್ಕ ಕಾಮಗಾರಿ ಆಗಿರಲಿಲ್ಲ. 23ರಲ್ಲಿ ತರಾತೂರಿನಲ್ಲಿ ಬಹಳ ಕಾಮಗಾರಿ ಕೊಟ್ಟು ಟಾರೆಲ್ಲ ಹಾಕಿದ್ರು. ಅವೆಲ್ಲ 2 ವರ್ಷದಲ್ಲಿ ಕಳಪೆ ಅಂತ ಗೊತ್ತಾಗಿ ಇವತ್ತೆಲ್ಲ ಗುಂಡಿ ಬಿದ್ದವೆ. ಅದನ್ನು ನಾವು ರಿಪೇರಿ ಮಾಡ್ತಾ ಇದೀವಿ. ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ, ಉಪಮುಖ್ಯಮಂತ್ರಿ ಆದಮೇಲೆ ಅದನ್ನು ರಿಪೇರಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಮನಸ್ಸು ಒಳಗಿದೆ ನಿಮಗೆ? ಅರಿತಿಲ್ಲ ನೋಡಿ, ಅವ್ರಿಗೆ ಅರ್ಹತೆ ಸಾಮರ್ಥ್ಯ ಎಲ್ಲವಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಅದರೊಳಗೆ 2ನೇ ಅನ್ಡಿಸ್ಪ್ಯೂಟೆಡ್ ಲೀಡರ್ ಆಫ್ ದಿ ಮಾಸಸ್ ಆ್ಯಂಡ್ ದ ಕ್ಲಾಸಸ್ ಆ್ಯಂಡ್ ಈವನ್ ಅವರ್ MLAs. ಸೊ ಅದರೊಳಗೆ 2ನೇ ಮಾತಿಲ್ಲ. ಮಾನ್ಯ DK ಶಿವಕುಮಾರ್ ಅವರ ಬೆಂಬಲನೂ ಅವ್ರಿಗಿದೆ. ಸಿದ್ದರಾಮಯ್ಯನವರಿಗೆ 140 ಜನ ಶಾಸಕರಲ್ಲಿ, ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿ ಅವರಿರೋದು. ಆದರೆ ಬೆಂಗಳೂರಿನ ಅಭಿವೃದ್ಧಿಯಿಂದ ಬಂದಾಗ BJPಗರು ಹಾಳು ಮಾಡಿ ಹೋಗಿದ್ರು. ನೀವು ಹೇಳಿದ್ರಿ ಅಭಿವೃದ್ಧಿಗೆ ಹಣ ಕೊರತೆ ಆಗಿತ್ತು, ನಮ್ಮ ಶಾಸಕರು ಹೇಳ್ತಾರೆ ಅಂತ. 2023ರಲ್ಲಿ ಅಧಿಕಾರಕ್ಕೆ ಬಂದಾಗ ಖಜಾನೆ ಖಾಲಿ. ನಮ್ಮ ಮೇಲೆ ಹೊಣೆಗಾರಿಕೆ 1,50,000 ಕೋಟಿ ರೂಪಾಯಿ ಹೊಣೆಗಾರಿಕೆ ನಮ್ಮ ಮೇಲೆ ಹಾಕ್ಬಿಟ್ಟಿದ್ದಾರೆ. ಅಂದರೆ ಕಾಮಗಾರಿ ಆರ್ಡರ್ ಕೊಟ್ಬಿಟ್ಟಿದ್ದಾರೆ, ತರಾತುರಿ ಕಾಮಗಾರಿ ಮುಗಿಸಿದ್ದಾರೆ, ಕಳಪೆ ಕಾಮಗಾರಿ ಆಗಿದೆ, ಕಾಮಗಾರಿನೇ ಆಗಿಲ್ಲ. ನಾವು ಹೊಣೆಗಾರಿ ಬಿಲ್ ಕೊಡಬೇಕಾದ್ರೆ ನೋಡಿದ್ರೆ ಜನಗಳಿಗೆ, ಗುತ್ತಿಗೆದಾರರಿಗೆ ಲಕ್ಷ ಕೋಟಿ ರೂಪಾಯಿ ಇದೆ. ಎಲ್ಲಿ ಹಣ? BJPಯವರು ಖಜಾನೆ ಖಾಲಿ ಮಾಡಿ ಹೋಗಿದ್ದಾರೆ. ನಾವು ಬಂದ ಮೇಲೆ ತೆರಿಗೆ ಕರೆಕ್ಟಾಗಿ ವಸೂಲಾತಿ ಮಾಡಿಕೊಂಡು, ಅದೆಲ್ಲ ಮ್ಯಾನೇಜ್ ಮಾಡಿಕೊಂಡು, ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಿಕೊಂಡು, ಫಸ್ಟ್ ಇಯರ್ ಮಾತ್ರ 2023 ಡಿಸೆಂಬರ್ವರೆಗೂ ಹಣದ ಕೊರತೆ ಇತ್ತು. ಕಾಮಗಾರಿಗಳಿಗೆ ನೀವೇಳಿ ನಮ್ಮ ಶಾಸಕರಿಗೂ ಹೇಳಿದ್ರು ಅಂತ ಹೇಳಿದ್ರಲ್ಲ, ಅವ್ರಿಗೆ ಹಣದ ಕೊರತೆ ಇತ್ತು. ಆದರೆ ಈಗ ಆ ರೀತಿ ಇಲ್ಲ. ವಿರೋಧ ಪಕ್ಷದ ನಾಯಕರು ಇರ್ತಕ್ಕಂತಹ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಆಗ್ತದೆ. ಈಗ ಯಲಹಂಕ BJP ಶಾಸಕರು 150 ಕೋಟಿ, ಬಿಫೋರ್ ಲಾಸ್ಟ್ ಮಂತ್ 150 ಕೋಟಿ ಶಂಕುಸ್ಥಾಪನೆ ಆಯಿತು. 150 ಕೋಟಿ ಭೂಮಿ ಕಾಮಗಾರಿ ನಡೀತಾ ಇದೆ, ರಸ್ತೆ ಕಾಮಗಾರಿ ನಡೀತಾ ಇದೆ. ಕಡಿಮೆ ಏನಲ್ಲ. BJP ಶಾಸಕರ ಜಾಗಗಳಲ್ಲೂ ಕೂಡ 150 ಕೋಟಿ, 200 ಕೋಟಿ, 300 ಕೋಟಿ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ. ಹಾಗಾಗಿ ಇವಾಗೇನೋ ಆ ಥರ ಸಮಸ್ಯೆಗಳಿಲ್ಲ. ಸರ್ಕಾರ ತುಂಬ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದೆ. ಸೊ ಈಗ ನೀವು ಹೇಳುವ ಪ್ರಕಾರ ನೀವು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀರಿ, ಎಲ್ಲವನ್ನು ಕೂಡ ಮಾಡ್ತಾ ಇದ್ದೀರಿ, ಆದರೆ ವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದೀರಿ ಅನ್ನುವುದು ಕೂಡ ಸತ್ಯ ಅಲ್ವಾ? ಇಲ್ಲ, ನಿಜ ಅಲ್ಲ. ನೋಡಿ, ವಿಶ್ವಾಸದ ಮಾನದಂಡ ಹೆಂಗೆ, ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಟ್ರೋಲ್ ಮಾಡಿದ್ರು, ಅಥವಾ ಯಾವುದೋ ಕೆಲವು ಮಾಧ್ಯಮಗಳಲ್ಲಿ ಮಾಹಿತಿ ಬಂತು, ಅಥವಾ BJP ನಾಯಕರು ಹೇಳಿದ ತಕ್ಷಣಕ್ಕೆ ವಿಶ್ವಾಸ ಹೋಗ್ತದೆ ಅಂತಲ್ಲ. ವಿಶ್ವಾಸ, ಜನಗಳ ವಿಶ್ವಾಸ ಕಾಂಗ್ರೆಸ್ ಮೇಲೆ ಇದೆ. ಅದು ನಾನು ನಿಮ್ಗೆ ಹೇಳ್ತೀನಲ್ಲ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಗೊತ್ತಾಗ್ತದೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, 70%ಗೂ ಹೆಚ್ಚು ಜನಪ್ರತಿನಿಧಿಗಳು ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ಸಿಂದ ಗೆಲ್ತಾರೆ. ಈ ಭರವಸೆ ನಮಗಿದೆ. ಅವಾಗ ಗೊತ್ತಾಗ್ತದೆ ನಿಮ್ಗೆ ವಿಶ್ವಾಸ ಇದೆಯೋ ಇಲ್ವ ಅಂತ. ಸೊ ಇದು ಅಸಂಪ್ಷನ್ ಅಲ್ಲ. ನಾವು BJP ಥರ ಪ್ರವೋಕ್ ಮಾಡಿ ಸುಳ್ಳುಗಳನ್ನ ಹೇಳಿ ಆ ಥರ ಚುನಾವಣೆ ಗೆಲ್ಲಲ್ಲ. ನಾವು ಅಭಿವೃದ್ಧಿ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೀವಿ. ಅವರು ಅಭಿವೃದ್ಧಿ ಬಗ್ಗೆ ಮಾತ್ರ ಚರ್ಚೆ ಮಾಡೋಕ್ಕೆ ಹೇಳಿ, ಅಭಿವೃದ್ಧಿ ತಲುಪಿಲ್ಲ ಅಂದರೆ ಜನ ನಮ್ಮ ತಿರಸ್ಕಾರ ಮಾಡ್ತಾರೆ. ನೀವು ಹೇಳುವ ಹಾಗೆ BJP ಮಾಡ್ತಾ ಇರೋದು ಮುಳ್ಳಿನಿಂದ ಏನೋ ಒಂದು ಅಕ್ರಮವಾಗಿ ಮಾಡ್ತಾ ಇದೆ ಅನ್ನೋದಾಗಿ ಹೇಳ್ತೀರಿ. ಕಾಂಗ್ರೆಸ್ಗೆ ಮುಳ್ಳನ್ನು ತೆಗೆಯುವಂತಹ ತಂತ್ರಗಾರಿಕೆ ಗೊತ್ತಿಲ್ವ ಹಾಗಾದ್ರೆ? ಇಲ್ಲ, ನಾವು ಕಾನೂನು ಮೇಲೆ ಬಹಳ ನಂಬಿಕೆ ಇಟ್ಟಂಥವ್ರು. ಕಾನೂನು ಮೀರಿ ನಾವೇನು ಮಾಡೋಕ್ಕೆ ಹೋಗಲ್ಲ. BJP ಕಾನೂನು ಮೀರಿ ಕೆಲಸ ಮಾಡ್ತಾರೆ. ಸ್ವತಃ ಪ್ರಧಾನಮಂತ್ರಿಗಳೇ ಕಾನೂನು ಮೀರಿ ಕೆಲಸ ಮಾಡ್ತಾರೆ. ಕೆಲವು ಸಲ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇತ್ತು, ತಮ್ಮ ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ಧರ್ಮದ ವಿಷಯವನ್ನು ಚರ್ಚೆ ಮಾಡುವಾಗಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದು 2017-18ರಲ್ಲಿ. ಆದರೂ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಪ್ರಚಾರಕ್ಕೆ ಬಂದಾಗ 2023ರಲ್ಲಿ ಒಂದು ಹನುಮನ ಸ್ಟ್ಯಾಚ್ಯೂನ ಹಿಡ್ಕೊಂಡು ಅವ್ರ ರ್ಯಾಲಿನಲ್ಲಿ ಹೋಗ್ತಿದ್ದಾರೆ. ಅಂದರೆ ಧಾರ್ಮಿಕ ಸಿಂಬಲ್ ಆಗಲಿ, ಧಾರ್ಮಿಕ ಚಿಹ್ನೆಗಳಾಗಲಿ, ಧಾರ್ಮಿಕ ಚರ್ಚೆ ಆಗಲಿ ಮಾಡಕೂಡದು ಅಂತ. ಪ್ರಮಾಣ ವಚನ ಮಾಡುವ ಸಂದರ್ಭದಲ್ಲಿ ಸಂವಿಧಾನದ ಪುಸ್ತಕವನ್ನು ಹಿಡಿದ್ರೆ ಮಾತ್ರ ಸಾಕ? ಜನರಿಗೆ ಸಂವಿಧಾನವನ್ನು ತಲುಪಿಸುವಲ್ಲಿ ಕೆಲಸ ಮಾಡಬೇಕಾ? ನೀವು ಅದನ್ನು ಮಾಡ್ತಾ ಇಲ್ವಲ್ಲ? ನಾವು ಮಾಡ್ತಾ ಇದ್ದೀವಿ. ನಾನು ನಿಮ್ಗೆ ಅದಕ್ಕೆ ಹೇಳ್ತಾ ಇರೋದು. ನೋಡಿ, ಇವತ್ತು ನಿನ್ನೆ ಈ ಲೋಕಸಭೆಯಲ್ಲಿ ಸೆಷನ್ ನಡೀತದಲ್ಲ, ಸೆಷನ್ನಲ್ಲಿ BJP ಸಂಸದರೊಬ್ಬರು ಸಂವಿಧಾನ ಪೀಠಿಕೆನಲ್ಲಿ ಸೆಕ್ಯುಲರಿಸಮ್ ಆ್ಯಂಡ್ ಸೋಷಿಯಲಿಸಮ್ನ ತೆಗೀರಿ ಅಂತ ಒಂದು ಮನವಿ ಮಾಡಿದ್ದಾರೆ ಪಾರ್ಲಿಮೆಂಟಲ್ಲಿ. ಅದು ಒಳ್ಳೆಯ ಬೆಳವಣಿಗೆನ? ಇಲ್ಲ. ನಾವು ಅದಕ್ಕೆ ವಿರುದ್ಧವಾಗಿದ್ದೀವಿ, ಹೋರಾಟ ಮಾಡ್ತೀವಿ, ಸಂವಿಧಾನವನ್ನು ಉಳಿಸ್ಬೇಕಂತ ಹೋರಾಟ ಮಾಡ್ತೀವಿ. ಒಂದು ಸಂವಿಧಾನ ಉಳಿದ್ರೆ ಸಮಾಜ ಉಳಿದಂಗೆ, ಸಮಾಜ ನಿರ್ಮಾಣ ಆದಂಗೆ. ಅದರ ಮನವರಿಕೆ BJP ಮತ್ತು RSSಗೆ ಆಗಿಲ್ಲ ಇಲ್ಲಿವರೆಗೂ. ಅದೇ ವಿಪರ್ಯಾಸ ಆಗ್ತಾ ಇರ್ತಕ್ಕಂಥದ್ದು. ನಾವು ಸಂವಿಧಾನದ ಆಶಯಗಳೇನಿದ್ದಾವೆ ಅದು ಬಿಟ್ಟು ಯಾವ ಕೆಲಸವನ್ನು ಮಾಡಲ್ಲ.
ಧಾರ್ಮಿಕವಾಗಿ ಡಿವೈಡ್ ಮಾಡಲ್ಲ, ಜಾತಿಯಿಂದ ಡಿವೈಡ್ ಮಾಡಲ್ಲ, ಭಾಷೆಯಿಂದ ಡಿವೈಡ್ ಮಾಡಲ್ಲ. ಬಿ ಜೆ ಪಿ ಆ ಕೆಲಸ ಮಾಡುತ್ತೆ. ಹಾಗಾಗಿ ಬಿ ಜೆ ಪಿಗೂ ನಮ್ಗೆ ಆ ವ್ಯತ್ಯಾಸ ಇದೆ. ಬಿಜೆಪಿಯವರು ಹಿಂದುತ್ವ ನಮ್ಮ ಸಿದ್ಧಾಂತ ಅನ್ನೋದಾಗಿ ಗಟ್ಟಿಯಾಗಿ ಹೇಳ್ತಾರೆ. ನೀವು ಸೆಕ್ಯುಲರಿಸಮ್ ಅಂತ ಹೇಳ್ತೀರಿ. ನಿಮ್ಮ ನಾಯಕರಲ್ಲಿ ಆ ಸೆಕ್ಯುಲರಿಸಮ್ ಒಂದು ಬದ್ಧತೆನೇ ಇಲ್ಲ. ನಿಮ್ಮ ಬದ್ಧತೆ ಒಬ್ಬ ನಾಯಕ ನಾವೊಂದು ಸೆಕ್ಯುಲರಿಸ್ಟ್ ಸಿದ್ಧಾಂತ ಅನ್ನುವುದನ್ನು ಹೇಳೋದಕ್ಕೆ ನೀವು ಯಾಕೆ ಸೋಲ್ತಾ ಇದ್ದೀರಿ? ಇಲ್ಲ ನೋಡಿ, ಒಂದು ಸಾಫ್ಟ್ ಹಿಂದುತ್ವವನ್ನು ಪಾಲಿಸ್ತೀರಿ ನೀವು, ಇದೆಲ್ಲವೂ ಬೇಕಾ? ನೋಡಿ, ರಾಜಕೀಯದಲ್ಲಿ ಧರ್ಮ ಅನ್ನೋದು ಒಂದು ಅಫೀಮ್ ಇದ್ದಂಗೆ. ರಾಜಕೀಯದಲ್ಲಿ ಧರ್ಮ ಬರಬಾರ್ದು. ಧರ್ಮ ಎಲ್ಲಿ ಬರಬೇಕು? ಒಬ್ಬರ ಜೀವನ ಶೈಲಿನಲ್ಲಿ ಬರಬೇಕು, ನಮ್ಮ ಖಾಸಗಿ ಜೀವನದಲ್ಲಿ ಬರಬೇಕು. ರಾಜಕೀಯದಲ್ಲೂ ಧರ್ಮ ಬೇಕು, ಬರಬಾರ್ದು. ಧರ್ಮ ಬೇಕು ರಾಜಕೀಯದಲ್ಲಿ ಧರ್ಮ ಬೇಕು, ಸಮಾನತೆಯ ಧರ್ಮ ಬೇಕು, ಭ್ರಾತೃತ್ವದ ಧರ್ಮ ಬೇಕು, ಸೌಹಾರ್ದತೆಯ ಧರ್ಮ ಬೇಕು, ಎಲ್ಲರೂ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಧರ್ಮ ಬೇಕು. ಡಿವೈಡ್ ಮಾಡೋ ಧರ್ಮ ಬರಬಾರ್ದು ರಾಜಕೀಯದಲ್ಲಿ. ನೋಡಿ, ಚುನಾವಣೆಯಲ್ಲಿ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಲ್ಲಿ, ದೇವರ ಹೆಸರಲ್ಲಿ ಮತೀಯ ಧ್ರುವೀಕರಣ ಮಾಡ್ತಾರಲ್ಲ, ಅದಕ್ಕಿಂತ ಕೆಟ್ಟ ಪರಿಪಾಠ ಇನ್ನೊಂದಿಲ್ಲ. ಯಾಕಂದರೆ ನಾವು ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ಇದ್ದೀವಿ. ಹಂಗಿರಬೇಕಾದ್ರೆ ಎಲ್ಲರೂ ನಮ್ಮ ಸಹೋದರರು, ಭಾರತೀಯರಲ್ಲ ನಾವೆಲ್ಲ ಒಟ್ಟು, ಕನ್ನಡಿಗರಲ್ಲ ನಾವೆಲ್ಲ ಒಟ್ಟು, ಆ ರೀತಿಯಾಗಿ ಚುನಾವಣೆಗಳನ್ನ ಮಾಡಬೇಕು. ಅದು ಬಿ ಜೆ ಪಿ ಇಲ್ಲಿವರೆಗೂ ಮಾಡಿಲ್ಲ. ಆದರೆ ಇದು ಶಾಶ್ವತ ಅಲ್ಲ. ಜನರು ಯಾವಾಗ ಸಂಪೂರ್ಣ ಅವೇರ್ನೆಸ್ ಬರುತ್ತೆ, ಕೇವಲ ಆ ಥರ ಧರ್ಮ, ದೇವರು, ಜಾತಿಯಿಂದ ಜೀವನ ಕಟ್ಟಕ್ಕಾಗಲ್ಲ ಅಂತ ಯಾವಾಗ ಅವ್ರಿಗೆ ಮನವರಿಕೆ ಆಗುತ್ತೆ, ಅವ್ರಿಗೆ ಬೇಕಾಗ್ತದೆ ವಸತಿ ಬೇಕು, ಅವ್ರಿಗೆ ಆರೋಗ್ಯ ಬೇಕು, ಶಿಕ್ಷಣ ಬೇಕು. ಅದ್ರ ಬಗ್ಗೆ ಯಾವಾಗ ಬಿ ಜೆ ಪಿ ಮಾತಾಡಲ್ಲ, ಅದು ಒಂದು ಮನವರಿಕೆಯಾಗಿ ಒಂದು ಜನ್ರೇಷನ್ ದಾಟ್ತದೆ. ನನ್ನ ಪ್ರಕಾರ ಒಂದು ಜನ್ರೇಷನ್ ದಾಟಿದೆ ಆಲ್ಮೋಸ್ಟು. ಸೊ ಈಗ ಮನವರಿಕೆ ಆಗಿದೆ. ಮುಂದಿನ ಚುನಾವಣೆಗಳಲ್ಲಿ ಬಿ ಜೆ ಪಿಗೆ ಆ ಹೆಸರುಗಳಿಂದ ಓಟ್ ಬರೋದಿಲ್ಲ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಗೆದ್ದು ಅಧಿಕಾರವನ್ನು ಹಿಡಿತೀರಿ ಅನ್ನುವಂಥ ಭರವಸೆ ಇದೆಯಾ? ಅಥವಾ ಪ್ರಿಯಾಂಕಾ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡುವಂತಹ ಪ್ರಯತ್ನ ಕಾಂಗ್ರೆಸ್ ವಲಯದಲ್ಲಿ ಆಗುತ್ತಾ? ಅಥವಾ ಇನ್ನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಏನಿದೆ ಕೇಳುವುದು ಅಂತಂದ್ರೆ, ಸಿದ್ದರಾಮಯ್ಯನವರು ಪ್ರಧಾನಿಗಳು ಆಗಬೇಕು ಅನ್ನುವಂತಹ ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗ್ತಾ ಇರೋದು. ಇದು ಆಗುತ್ತಾ? ಒಬ್ಬ ಅಹಿಂದ ನಾಯಕರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡುವಂತಹ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ? ನೋಡಿ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರಧಾನಮಂತ್ರಿ ಆಗಲಿಕ್ಕೆ ಅನುಭವ, ಜ್ಞಾನ, ಅರ್ಹತೆ ಇರ್ತಕ್ಕಂಥವ್ರು. ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅನುಭವ, ಜ್ಞಾನ, ಅರ್ಹತೆ ಇರ್ತಕ್ಕಂಥವ್ರು. ಕರ್ನಾಟಕದಿಂದ ಇವೆರಡು ಒಂದು ಅಮೂಲ್ಯ ರತ್ನಗಳು. ಇವೆರಡು ರಾಷ್ಟ್ರ ಮಟ್ಟದಲ್ಲೂ ಕೂಡ ಬೆಳಗಬಹುದು. ಆದರೆ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿಯವ್ರಿಗಿರ್ತಕ್ಕಂತಹ ವರ್ಚಸ್ಸು, ಜನ ಯುವಕರು ಅವ್ರ ಮೇಲೆ ತಗೊಳ್ತಕ್ಕಂಥ ಪ್ರೀತಿ, ಬೇರೆ ಬೇರೆ ಚಿಕ್ಕ ಚಿಕ್ಕ, ಅದಕ್ಕೆ ಬಿಹಾರದಲ್ಲೂ ಕೂಡ ಸೋತರು. ಸೋಲು ಗೆಲುವು ನಮ್ಮಲ್ಲಿ ಇದ್ದೇ ಇರ್ತದೆ. ಬಿಜೆಪಿ ಅವರು ನಮ್ದು ಏನ್ ಗೊತ್ತಾ, ಟೀಕೆ ಮಾಡ್ತಾರೆ. ಇಲ್ಲ, ನಾವು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಚುನಾವಣೆಗಳನ್ನ ಕಾಂಗ್ರೆಸ್ ಸೋತಿದೆ. ನಾವು ಹೇಳ್ತೀವಲ್ಲ, ಇನ್ನೂ ಸೋಲ್ತೀವಿ, ನಮ್ಗೆ ಆ ಚಿಂತೆ ಇಲ್ಲ. ನಾವು ಕೆಲವು ಸಿದ್ಧಾಂತಕ್ಕಾಗಿ, ಕೆಲವು ಹೋರಾಟಕ್ಕಾಗಿ, ಈ ದೇಶಕ್ಕಾಗಿ ನಾವಿದ್ದೀವಿ. ಅದು ಬಹಳ ಮುಖ್ಯ. ನಾವು ಚುನಾವಣೆ ಗೆಲ್ತೀವಿ ಅನ್ನೋಕ್ಕೋಸ್ಕರ ಮಾತ್ರ ನಾವು ಪಕ್ಷ ಇಟ್ಕೊಂಡಿಲ್ಲ. ಪಕ್ಷ ಇರ್ತಕ್ಕಂಥದ್ದು ಇಡೀ ದೇಶವನ್ನು ಒಟ್ಟುಗೂಡಿಸ್ಬೇಕು. ದೇಶದಲ್ಲಿ ಎಲ್ಲರಿಗೂ ಸೌಹಾರ್ದತೆ ಬಾಳಲಿಕ್ಕೆ, ಎಲ್ಲರೂ ಅವಕಾಶ ಸಿಗಲಿಕ್ಕೆ ಹೋರಾಟ ಮಾಡಬೇಕು. ಆ ಕೆಲಸವನ್ನು ನಾವು ಅಧಿಕಾರ ಇಲ್ದಾಗಲೂ ಮಾಡ್ತೀವಿ. ನಾವು ವಿರೋಧ ಪಕ್ಷದ ನಾಯಕರೇ ಆಗಿರಲಿಲ್ಲ ರಾಹುಲ್ ಗಾಂಧಿ ಅವರು. ಹೋಗಿ ಹೋರಾಟ ಮಾಡಿ ಮೋದಿ ಮಂಡಿ ಊರಿದ್ರಲ್ಲ, ಆ 3 ಕೃಷಿ ಕಾಯ್ದೆಗಳ ವಿರುದ್ಧ ಹೋರಾಟ ಮಾಡಿದ್ಮೇಲೆ ಮಣ್ಣು ವಾಪಸ್ ತಗೋಬೇಕಾಗಿ ಬಂತು ಮೋದಿಯವರು. CA NRC ವಿರುದ್ಧ ನಾವು ಹೋರಾಟ ಮಾಡಿದ್ವಿ, ಇಡೀ ದೇಶ ಹೋರಾಟ ಮಾಡ್ತು. ಆವಾಗ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರ, ಸ್ಟಾಪ್ ಮಾಡಿಬಿಟ್ರು. ಈ ರೀತಿಯಾಗಿ ಹೋರಾಟ ನಿರಂತರವಾಗಿರ್ತದೆ. ಚುನಾವಣೆ ಗೆಲ್ಲಿ ಸೋಲಿ ಕೂಡ ಹೋರಾಟ ಇರ್ತದೆ. ಆ ಹೋರಾಟ ಕಾಂಗ್ರೆಸ್ನಲ್ಲಿದೆ, ಆಂದೋಲನ ಕಾಂಗ್ರೆಸ್ನಲ್ಲಿದೆ, ಸೈದ್ಧಾಂತಿಕ ಬದ್ಧತೆ ಕಾಂಗ್ರೆಸ್ನಲ್ಲಿದೆ. ರಾಹುಲ್ ಗಾಂಧಿ ಅವರು 2029ಕ್ಕೆ ದೇಶದ ಪ್ರಧಾನಮಂತ್ರಿ ಆಗೋದು ಖಚಿತ. ಅಥವಾ ಪ್ರಿಯಾಂಕಾ ಗಾಂಧಿ ಆಗ್ತಾರ, ಅದು ನಮ್ಗೆ ಹೇಳಕ್ ಬರಲ್ಲ. ನಮ್ಗೆ ಗೊತ್ತಿರೋ ಪ್ರಕಾರ ರಾಹುಲ್ ಗಾಂಧಿ ಅಧ್ಯಕ್ಷರಾಗಿದ್ದರು, ಈಗ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಅವರು ಯುವ ಕಾಂಗ್ರೆಸ್ಸು, NSU ಅಲ್ಲಿಂದ ಸಂಘಟನೆಯನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡ್ಬಂದಿದ್ದಾರೆ. ಸೊ ಅವ್ರಿಗೆ ಜಾಸ್ತಿ ಅಕ್ಸೆಪ್ಟೆನ್ಸ್ ರಾಹುಲ್ ಗಾಂಧಿ ಅವ್ರಿಗಿದೆ. ಮುಂದಿನ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಬಲಿಷ್ಠವಾಗಿದೆ. ಅದರಿಂದ ನಾವು ಖಂಡಿತವಾಗಿ 300 ಸೀಟ್ವರೆಗೂ ತಗೊಂಡು, ಯಾಕಂದರೆ BJP 240 ಕೇಳ್ತಿದೆ. ನನ್ನ ಪ್ರಕಾರ ಅದು ಬಿಲೋ 200 ಅಥವಾ 150 ಬರ್ತದೆ. ಇವತ್ತು ಊರುಗೋಲಲ್ಲಿದೆ ಕೇಂದ್ರ ಸರ್ಕಾರ. ಒಂದು ಚಂದ್ರಬಾಬು ನಾಯ್ಡು ಅಂತ ಒಂದು ಊರುಗೋಲು, ಒಂದು ನಿತೀಶ್ ಕುಮಾರ್ ಅಂತ ಒಂದು ಊರುಗೋಲು. ಯಾವ ಊರುಗೋಲು ಯಾವಾಗ ಎಳಿತಾರೆ ಅಂತ ಗೊತ್ತಿಲ್ಲ. ಸರ್ಕಾರ ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಪತನ ಆಗ್ಬೋದು ಕೇಂದ್ರ ಸರ್ಕಾರ. ಆದರೆ ನಾವು ಆ ಪತನ ಆಗೋಕ್ಕೆ ಇಷ್ಟಪಡೋದಿಲ್ಲ. 2029 ಚುನಾವಣೆ ನಮ್ಮ ಗುರಿ ಇದೆ, ಕಾಂಗ್ರೆಸ್ ಪಕ್ಷದ ಗುರಿ ಇದೆ, ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ. ಒಂದು ವೇಳೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ನಿಮ್ಮ ಜೊತೆಗೆ ಬಂದಿದ್ದಿದ್ರೆ ನಿಮ್ಮ ನಿಲುವು ಇದೇ ಆಗ್ತಿತ್ತ, ಇದೇ ಆಗಿರ್ತಿತ್ತ? ಏನಂತ ಅಂದರೆ ನೀವು ಸರ್ಕಾರ ಮಾಡೋದಕ್ಕೆ ಹೋಗ್ತಾ ಇದ್ರೆ ನಿಮಗೆ ಊರುಗಳಾಗಿ ಬಂದಿದ್ದಿದ್ರೆ ಅವರಿಬ್ರು? ನೋಡಿ, ನಾವು ಯಾಕೆ ಊರುಗೋಲು ಅನ್ನೋದಕ್ಕೂ ಕಾರಣ ಅದೇ. ದೇವಮಾನವ ನರೇಂದ್ರ ಮೋದಿ, ವಿಶ್ವಗುರು ನರೇಂದ್ರ ಮೋದಿ, 56 ಇಂಚಿನ ನರೇಂದ್ರ ಮೋದಿ, 400 ಸೀಟುಗಳನ್ನು ಗೆಲ್ಲುವಂಥ ನರೇಂದ್ರ ಮೋದಿ 240ಕ್ಕೆ ನಿಂತ್ಕೊಂಡ್ರು. ಯಾವ ಅಹಮ್ಮಿಂದ ನರೇಂದ್ರ ಮೋದಿಯವರು ನಡೀತಾ ಇದ್ರು ಅನ್ನೋದನ್ನು ನೀವು ನೋಡಿದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಆ ಅಹಮ್ ಇಲ್ಲ. ನಾವು ಆಲ್ರೆಡಿ ಮೈತ್ರಿ ರಚನೆ ಸರ್ಕಾರ ಮಾಡಿದ್ದೀವಿ. ನಾವು
ಮನಮೋಹನ್ ಸಿಂಗ್ ಅವರು 10 ವರ್ಷಗಳ ಕಾಲ ಮೈತ್ರಿ ಸರ್ಕಾರ ಮಾಡಿದ್ದಾರೆ. ನಮಗೆ ಗೊತ್ತಿದೆ ಮೈತ್ರಿ ಸರ್ಕಾರ ಏನು, ಅದು ಧರ್ಮ ಪಾಲನೆ ಹೆಂಗೆ ಅಂತ. ನರೇಂದ್ರ ಮೋದಿಗೆ ಆ ಧರ್ಮ ಪಾಲನೆ ಗೊತ್ತಿಲ್ಲ. ಅವರೇನು ಆ ಕ್ಷಣಕ್ಕೆ ಮಾತ್ರ ಅದನ್ನು ಮ್ಯಾನೇಜ್ ಮಾಡೋದೊಂದು ಗೊತ್ತಿದೆ. ಹಾಗಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅವರಿಬ್ಬರನ್ನ. ಅದಕ್ಕಾಗಿ ನಾನು ಅವ್ರನ್ನ ಊರುಗೋಲು ಅಂತ ಹೇಳಿದ್ದು. ಆಮೇಲೆ ಅವರಲ್ಲೂ ವಿಭಿನ್ನತೆ ಇದೆ. ಅವರಲ್ಲೂ ಹೊಂದಾಣಿಕೆ ಏನು ಇಲ್ಲ ಅವ್ರಿಗೆ. ನಿತೀಶ್ ಕುಮಾರ್ ಅವರು ಮೋದಿ ಅವ್ರಿಗೆ ಏನು ಹೇಳಿದ್ರು 3 ವರ್ಷ ಮುಂಚೆ ಹೇಳಿದ್ರು ನಿತೀಶ್ ಕುಮಾರ್ ಅವರು. ಇಲ್ಲ ಚಂದ್ರಬಾಬು ನಾಯ್ಡು ಅವರು ಮೋದಿ ಅವ್ರಿಗೆ ಏನಂದ್ರು ಈಗ 4 ವರ್ಷ ಮುಂಚೆ ಹೇಳಿದರು. ಸೊ ಆ ರೀತಿಯ ವೈರುಧ್ಯ ಇರೋದ್ರಿಂದ ನಾನು ಆ ರೀತಿ ಹೇಳಿದೆ. ಆದರೆ ನಮ್ಮ ಹತ್ರ ಬಂದರೂ ಕೂಡ ನಮ್ಮದು ಆಲ್ರೆಡಿ ಸಂಘಟನೆ ಮಾಡಿರೋದ್ರಿಂದ, ಒಟ್ಟಾಗಿ ಮೈತ್ರಿ ಸರ್ಕಾರಗಳು ಮಾಡಿರೋದ್ರಿಂದ ಇದ್ರ ಮೇಲೆ ಮುಂದೆ ಕೂಡ ಅವಕಾಶಗಳಾಗ್ತದೆ. ಮುಂದೆ ನಾನು ಬರೀ ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿಲ್ಲ. ಅದಕ್ಕೆ ಇವಾಗ ಹೇಳಿದೆ ಇಂಡಿಯಾ ಮೈತ್ರಿಕೂಟ 300 ಸೀಟ್ ಬರುತ್ತೆ. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ 2029ಕ್ಕೆ. ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಇಷ್ಟೆಲ್ಲ ಅಸ್ಥಿರತೆ, ಇಷ್ಟೆಲ್ಲ ಗೊಂದಲ ಇವೆಲ್ಲವೂ ಕೂಡ ಅನುಭವಿಸ್ತಾ ಇದೆ, ಸೋಲು ಅನುಭವಿಸ್ತಾ ಇದೆ. ಇನ್ನೂ ಕೂಡ ಎಷ್ಟು ಅಂತ ವಕ್ತಾರಿಕೆ ಮಾಡ್ತಾರೆ ಗೌಡ್ರು? ನೋಡಿ, ನಾನು ಒಂದೇನು ಗೊತ್ತಾ, ನಾನು ಚುನಾವಣೆ ಸೋಲು ಮತ್ತು ಗೆಲುವಿನ ವಿಷಯ ಅಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಆಲ್ಮೋಸ್ಟ್ 28 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ಚುನಾವಣೆಗೆ ಆಸೆ ಪಟ್ಟವರಲ್ಲ ನಾವು. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷದ ನಿಲುವು, ಕಾಂಗ್ರೆಸ್ ಪಕ್ಷದ ಎಲ್ಲರನ್ನೂ ಒಳಗೊಳ್ಳುವಿಕೆ ಇದೆಯಲ್ಲ, ಅದು ಯಾವ ಪಕ್ಷದಲ್ಲೂ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಪಕ್ಷದ ಮೂಲ ಅದು ಸ್ವತಂತ್ರ ಹೋರಾಟ, ಅದಕ್ಕಿಂತ ಮುಂಚೆ ಮತ್ತು ಸ್ವತಂತ್ರ ಹೋರಾಟದ ನಂತರ, ಸ್ವತಂತ್ರ ಬಂದ ನಂತರ ಯಾವ್ಯಾವ ಸರ್ಕಾರಗಳು ಯಾವ್ಯಾವ ಕಾಂಟ್ರಿಬ್ಯೂಷನ್ ಮಾಡಿದ್ದಾವೆ. ಯಾಕೆ ನೆಹರು ಇವತ್ತು ಕೂಡ ದ ಟಾಲೆಸ್ಟ್ ಲೀಡರ್ ಆಫ್ ದಿ ವರ್ಲ್ಡ್ ಅವರು. ನೆಹರೂರವ್ರನ್ನ ಇಡೀ ಪ್ರಪಂಚ ನೆನೆಸ್ಕೊತದೆ, ಮೋದಿಯವ್ರನ್ನಲ್ಲ. ಮೋದಿ ಕೂಡ ನೆಹರು ನೆರಳಿನಲ್ಲೇ ಮೋದಿ ಕೂಡ ಆಳ್ವಿಕೆ ಮಾಡಬೇಕಾಗಿದೆ. ನಾವು ಅಲಿಪ್ತ ನೀತಿ ಆಗಬಹುದು, ನಾವು ದೇಶದಲ್ಲಿ ತಂದಿರತಕ್ಕ ಕ್ರಾಂತಿಕಾರಿಕ ಯೋಜನೆಗಳಾಗಬಹುದು, ಹಸಿರು ಕ್ರಾಂತಿ, ಕ್ಷೀರ ಕ್ರಾಂತಿ, ಕೈಗಾರಿಕಾ ಕ್ರಾಂತಿ, ಅಣುಸ್ಥಾವರ ಮಾಡೋದ್ರಲ್ಲಿ ತಿಳ್ಕೊಂಡು ಎಲ್ಲ ಯೋಜನೆಗಳ ಮುಂದುವರಿಕೆ ಭಾಗ ಅಷ್ಟೇ ಹೊರತು ಮೋದಿಯವರು ಹೆಗ್ಗಳಿಕೆ ಏನೂ ಇಲ್ಲ. ಹಾಗಾಗಿ ನಮ್ಗನ್ಸುತ್ತೆ ಕಾಂಗ್ರೆಸ್ಸು ಈ ದೇಶಕ್ಕೆ ಪೂರಕವಾಗಿದೆ, ಈ ದೇಶಕ್ಕೆ ಅಗತ್ಯ ಇದೆ. ಈ ದೇಶವನ್ನು ಒಟ್ಟುಗೂಡಿಸಿ ಇಡಲಿಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಿಂದ ಅಲ್ಲದೆ ಬೇರೆ ಯಾವ ರಾಜಕೀಯ ಪಕ್ಷದಿಂದ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಕಾಂಗ್ರೆಸ್ನ ಅಷ್ಟು ಇಷ್ಟಪಡೋದು. ವಕ್ತಾರಿಕೆ ಇನ್ನೂ ನಮ್ಗೆ ಅವಕಾಶ ಇರೋರು ಮಾಡ್ತಾ ಇರ್ತೀವಿ. ಸೊ ಒಂದು ಕುತೂಹಲಕ್ಕೆ, ಮಾರ್ಚ್ ನಂತರ ಏನಾದರೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು DK ಶಿ ಅವರು ಮುಖ್ಯಮಂತ್ರಿಗಳಾಗ್ತಾರಾ? ಅದು ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಹೇಳಬೇಕದು. ಅವರೇ ಸೂಕ್ತ ವ್ಯಕ್ತಿಗಳದಕ್ಕೆ. ಅಲ್ಲಿವರೆಗೂ ಅವ್ರು ಏನು ಹೇಳಿದ್ರು ಅದು ಒಪ್ಕೊತಾರೆ. ಮೊನ್ನೆ ಸಿದ್ದರಾಮಯ್ಯವರು, ಮೊನ್ನೆ DK ಶಿವಕುಮಾರ್ ಅವರು ಯಾವುದೇ ನಿರ್ಧಾರ, ಮೊನ್ನೆ ಖರ್ಗೆ ಅವ್ರದ್ದು, ಮೊನ್ನೆ ರಾಹುಲ್ ಗಾಂಧಿ ಅವ್ರದ್ದು ಯಾವುದೇ ನಿರ್ಧಾರಕ್ಕೆ ಇವರಿಬ್ಬರು ಬದ್ಧರಾಗಿತ್ತು. ಸಚಿವ ಸಂಪುಟ ಬದಲಾವಣೆ, ಅದಾಗುತ್ತೆ. ಪುನರ್ರಚನೆ ಸ್ವಾಭಾವಿಕ. ಪುನರ್ರಚನೆಯಲ್ಲಿ DK ಶಿ ಅವರ ಬಣದಲ್ಲಿರುವಂತಹ ನಾಯಕರಿಗೆ ಹೆಚ್ಚು ಪ್ರಾಶಸ್ತ್ಯ. ಆ ಥರ ಬಣ ಏನಿಲ್ಲ. ಯಾರು ಸೀನಿಯಾರಿಟಿ ನೋಡಿ, ಪ್ರಾದೇಶಿಕವಾರು ಕೊಡಬೇಕು, ಜಾತಿವಾರು ಕೊಡಬೇಕು, ಮತ್ತು ಹಿರಿತನ ನೋಡ್ಕೊಬೇಕು. ಆ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದಾಗ ಎಲ್ಲರಿಗೂ ಅವಕಾಶಗಳು ಕೊಡಬೇಕಾಗ್ತದೆ. 2.5 ವರ್ಷ ಆದವ್ರು ಕೆಲವರು ಬಿಟ್ಟು ಕೆಲವ್ರಿಗೆ ಅವಕಾಶಗಳು ಕೊಡಬೇಕಾಗ್ತದೆ. ಸೊ ಸ್ವಾಭಾವಿಕವಾಗಿ ಅದು ಪುನರಚನೆ ಮಾಡ್ತಾರೆ. ಯಾಕಂದರೆ 2013-18 ಇದ್ದಾಗಲೂ ಕೂಡ ಪುನರಚನೆ ಮಾಡಿದರು. ಸೊ ಈಗಲೂ ಕೂಡ ಸ್ವಾಭಾವಿಕವಾಗಿ ಮಾಡ್ತಾರೆ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಆ್ಯಕ್ಚುಲಿ. ಆದರೂ ಅವರು ಇಂಟರ್ನಲ್ ಚರ್ಚೆಗಳು ಮಾಡಿಕೊಂಡು ಮೊನ್ನೆ DK ಶಿವಕುಮಾರ್ ಅವರು ಚರ್ಚೆ ಮಾಡಿ, ಖರ್ಗೆ ಸಾಹೇಬರು ಚರ್ಚೆ ಮಾಡಿ ಫೈನಲ್ ಮಾಡ್ತಾರೆ. KPCC ಸ್ಥಾನ DK ಶಿ ಅವರಲ್ಲೇ ಉಳಿಯುತ್ತೆ. ಯುವಕರನ್ನ ಇನ್ನಷ್ಟು ಕಟ್ಟಿ ಬೆಳೆಸುವಲ್ಲಿ DK ಶಿ ಅವರು ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತವಾಗಿ ಮಾನ್ಯ DK ಶಿವಕುಮಾರ್ ಯುವಕರಿಗೆ ಭಾಳ ಅವಕಾಶಗಳನ್ನ ಕೊಡ್ತಾರೆ. ನೀವು ಈ ಬಾರಿ 2023 ಚುನಾವಣೆಯಲ್ಲಿ ಫಲಿತಾಂಶ ನೋಡ್ಬೋದು. ಕೆಲವು ಭಾಳ ಜನ ಹೊಸಬರು ಫಸ್ಟ್ ಟೈಮ್ MLAಗಳಾಗಿದ್ದಾರೆ. ಆ ಥರ ಅವಕಾಶಗಳು ಕೊಡ್ತಾರೆ. ಸೊ ಸಂಘಟನೆಗೆ ಅವಕಾಶಗಳು ಕೊಡ್ತಾರೆ. ಆ ರೀತಿಯಾಗಿ ತುಂಬ ಜನ ಅವಕಾಶಗಳು ಪಡ್ಕೊಂಡಿದ್ದಾರೆ. ಮುಂದಕ್ಕೂ ಕೂಡ ಅವರ ನಾಯಕತ್ವದಿಂದ ಹೊಸ ಯುವ ನಾಯಕರು ಪಕ್ಷಕ್ಕೆ ಬರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ. ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ. ಅಲ್ಲಿ ತನಕ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.